ಹಲೋ ನಮಸ್ಕಾರ ಅಂಡ್ ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ಸೀದಾ ಸವಾಲ್. ನಾನು ವಿದ್ಯಾ ಮಲ್ನಾಡ್. GBA ಅಥವಾ ಬೆಂಗಳೂರಿನಲ್ಲಿ 6 ವರ್ಷಗಳಿಂದ ಎಲೆಕ್ಷನ್ ನಡೆದಿಲ್ಲ. ಪರಿಣಾಮ ಅರ್ಧ ಗಂಟೆ ಮಳೆ ಬಂದರೆ ಅದೇ ತಲೆನೋವು. ಮನೆ ಮುಂದೆ ನೀರು ನಿಂತಿದೆ, ಗುಂಡಿ ಬಿದ್ದಿದೆ, ಆಕ್ಸಿಡೆಂಟ್ ಆಯಿತು ಅಂತ ನಾವು ಹೋಗಿ MLAಗಳನ್ನು ಕೇಳೋಕ್ಕಾಗಲ್ಲ. ಕೇಳಿದ್ರೆ ಏನಂತಾರೆ, ನಾನೇನು ಕಾರ್ಪೊರೇಟ್ರಾ ನಿಮ್ಮ ಮನೆ ಮುಂದೆ ಬಂದು ನೀರನ್ನು ಎತ್ತಾಕಕ್ಕೆ ಅಂತ ಕೇಳ್ತಾರೆ. ನೋಡ್ರಿ, 1.5 ಕೋಟಿಗೂ ಹೆಚ್ಚಿನ ಜನ ನಮ್ಮ ಬೆಂಗಳೂರಿನಲ್ಲಿದ್ದಾರೆ. ಮೇಯರ್ ಇಲ್ಲ, ಕಾರ್ಪೊರೇಟರ್ಸ್ಗಳಿಲ್ಲ. ಜನರನ್ನ ಚುನಾವಣೆಯಿಂದ ಈ ರೀತಿಯಾಗಿ ದೂರ ಇಡೋಕೆ ಕಾರಣ ಯಾರು ಮತ್ತು ಯಾಕೆ? ಈಗೇನೋ ಜುಲೈನಲ್ಲಿ ನೀವು ಮಾಡಲೇಬೇಕು, ಮಧ್ಯಕ್ಕೆ ಬಂದು ಮತ್ತೊಂದು ಕತೆ ಹೊಡಿಬೇಡಿ ಅಂತ ಕೋರ್ಟ್ ಹೇಳಿದ್ರೂ ಕೂಡ ಏನೊಂದು ಕಾರಣವನ್ನು ನೆಪವನ್ನು ಇಟ್ಕೊಂಡು ಹೋಗಿದ್ದಾರೆ. ಟೆಕ್ನಿಕಲ್ ರೀಸನ್, ಅದು SIRನಿಂದ ನಮಗೆ ಎಲೆಕ್ಷನ್ ನಡೆಸೋಕೆ ಸಾಧ್ಯ ಆಗಲ್ಲ. ನೀವೇ ಒಂದು ರೀಸನ್ ಅಂದರೆ ಏನು ಮಾಡೋದು? SIR ಸ್ಟಾಪ್ ಮಾಡೋದಾ ಅಥವಾ ಎಲೆಕ್ಷನನ್ನು ಸ್ಟಾಪ್ ಮಾಡೋದಾ? ಈ ರೀತಿಯ ಒಂದು ಅರ್ಜಿಯನ್ನು ಮತ್ತೆ ತಗೊಂಡು ಹೋಗಿದ್ದಾರೆ. ಕೋರ್ಟ್ ಏನು ಹೇಳುತ್ತೆ ಗೊತ್ತಿಲ್ಲ, ಬಟ್ ಎಲೆಕ್ಷನ್ ಇಲ್ಲದೆ ಹಿಂಗೆ ಬೆಂಗಳೂರನ್ನು ಎಷ್ಟು ದಿನ ಅಂತ ನೋಡೋಕ್ಕಾಗತ್ತೆ? ಇದ್ರ ಬಗ್ಗೆ ನಾವು ಇವತ್ತು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ GBA ಚುನಾವಣೆ ಯಾವಾಗ? ನಾನು ವಿದ್ಯಾ ಮಲ್ನಾಡ್. ಗೆಸ್ಟ್ಗಳು ಕೂಡ ಇದ್ದಾರೆ, ವೆಲ್ಕಮ್ ಮಾಡ್ಕೊಳ್ತೀನಿ. ಮೊದಲನೇದಾಗಿ BJP ವಕ್ತಾರ ನಿತಿನ್ ಅರಸ್ ಇದ್ದಾರೆ. ನಮಸ್ಕಾರ ನಿತಿನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಹಿರಿಯ ಪತ್ರಕರ್ತರು ಬಸವರಾಜ್ ಇಟ್ನಾಳ್ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. JDS ವಕ್ತಾರಾಗಿ ನಾಗೇಂದ್ರ ಅವರು ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. BNP ವಕ್ತಾರರು ನಿಶ್ಚಿತ್ ಅಶೋಕ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಬಸವರಾಜ್ ಸರ್, ನಾನು ಆರಂಭದಲ್ಲಿ ಒಂದು ಹೇಳಿದೆ, SIR ಎಲ್ರಿಗೂ ಶಾಪ್ ಆಗಿಬಿಟ್ರೆ ಎಲ್ಲೆಲ್ಲಿ BJP ಇಲ್ವೋ ಅಲ್ಲಿ ಕಾಂಗ್ರೆಸ್ಸಿಗೆ ಎಲ್ಲ ಥರನೂ ಹೊರ ಆಗ್ತಾ ಇದೆಯಲ್ಲ ಅಂತ. ಒಂದು ಎಲೆಕ್ಷನ್ ಯಾಕೆ ಸರ್ ಇಷ್ಟೊಂದು ಮುಂದೂಡಿಕೆ ಮಾಡ್ತಾ ಇದ್ದಾರೆ? ಜನರಿಗೆ ಸಿಗದ ರೀತಿಯಲ್ಲಿ ನೋಡ್ಕೋತಾ ಇದ್ದಾರೆ? ಭಾಳ ಮುಖ್ಯವಾದ ಕಾರಣ ಅಂದರೆ, ಯಾವುದೇ ಪಕ್ಷದ ಮುಖ್ಯಮಂತ್ರಿಗಾಗಲಿ, ಯಾವುದೇ ಪಕ್ಷದ ಶಾಸಕನಿಗಾಗಲಿ, ಇವತ್ತು ಬೆಂಗಳೂರಲ್ಲಿ BJP ಶಾಸಕರು ಇದ್ದಾರೆ, ಕಾಂಗ್ರೆಸ್ ಶಾಸಕರು ಇದ್ದಾರೆ, ಅವ್ರು ಎದೆ ಮುಟ್ಕೊಂಡು ಹೇಳಿ ಒಬ್ಬನೇ ಒಬ್ಬ ಶಾಸಕನಿಗೆ ಇಲ್ಲಿ ಚುನಾವಣೆ ಆಗೋದು ಬೇಕಾ ಅಂತ. ಅದು ಮುಖ್ಯವಾದ ಸಮಸ್ಯೆ. ಯಾಕಂದರೆ ಯಾಕೆ ಈ ವಿಚಾರದಲ್ಲಿ ಎಲ್ಲರೂ ಕೂಡ ಒಬ್ಬರಿಗೊಬ್ಬರು ಸಾಥ್ ಕೊಡ್ತಾರೆ ಅಂದರೆ ಇದೇ ಕಾರಣಕ್ಕೆ. ಇನ್ನೊಂದೇನೆಂದರೆ, ನಾವು ಪದೇ ಹೇಳ್ತೇವೆ GBA ಚುನಾವಣೆ ಇಲ್ಲ, GBA ಎಲೆಕ್ಟೆಡ್ ಬಾಡಿ ಇಲ್ಲ ಅಂತೇಳಿ. ಹಾಗಲ್ಲ. ಹೊಸ GBA ಆ್ಯಕ್ಟ್ ಪ್ರಕಾರ GBA ಇಸ್ ಆಲ್ರೆಡಿ ದೇರ್. ಆ GBAಗೆ ಅಧ್ಯಕ್ಷರಾಗಿದ್ದು ಮುಖ್ಯಮಂತ್ರಿಗಳು ಮತ್ತು ಅದರಲ್ಲಿ ಒಂದು ಸುಮಾರು 50 ನಾನು ಅಂದ್ಕೊಂಡಂಗೆ 50ಕ್ಕಿಂತ ಹೆಚ್ಚು ಸದಸ್ಯರು ಕೂಡ ಇದ್ದಾರೆ. ಎಲ್ಲರೂ ಕೂಡ ನಾಮನಿರ್ದೇಶಿತ ಸದಸ್ಯರು. ಏನಾಗಿದೆ ಈಗ, GBA ಅಂದರೆ ಯಾವುದು, ಪಾಲಿಕೆಗಳು ಯಾವುವು, GBAನಲ್ಲಿ 5 ಪಾಲಿಕೆಗಳು, ಬೆಂಗಳೂರಿನ 5 ಪಾಲಿಕೆಗಳು ಮಾಡಿದಾರಲ್ಲ, ಆ ಎಲ್ಲ ಪಾಲಿಕೆಗಳ ಮೇಯರ್ಗಳು, ಕಮಿಷನರ್ಗಳು ಇರ್ತಾರೆ GBAನಲ್ಲಿ. ಅವ್ರ ಮೇಲೆ ಮುಖ್ಯಮಂತ್ರಿಗಳು ಇರ್ತಾರೆ ಮತ್ತು ಅನೇಕ ನಾಮನಿರ್ದೇಶಿತ ಸದಸ್ಯರು ಕೂಡ ಇರ್ತಾರೆ. ಮೊಟ್ಟ ಮೊದಲನೇದಾಗಿ ಈ ಬೆಂಗಳೂರಿನ ನಗರ ಪಾಲಿಕೆ ವ್ಯವಸ್ಥೆಯನ್ನು, ಅರ್ಬನ್ ಗವರ್ನೆನ್ಸನ್ನು, ನಗರ ಆಡಳಿತವನ್ನು ಸಂಪೂರ್ಣವಾಗಿ ಗೋಜಲುಗೊಳಿಸಿದ್ದು ಈ ಹಿಂದಿನ ಮತ್ತು ಇಂದಿನ ಸರ್ಕಾರಗಳು. ಯಾಕಂದರೆ 74th and 73rd ಅಮೆಂಡ್ಮೆಂಟ್ ಏನು ಹೇಳ್ತದೆ ಸಂವಿಧಾನದ್ದು ಅಂದರೆ, ಸಂವಿಧಾನದ 3ನೇ ಸ್ತರದ ಸರ್ಕಾರ ಸ್ಥಳೀಯ ಸಂಸ್ಥೆಗಳು. ಮೊದಲ ಸ್ತರದಲ್ಲಿ ಪಾರ್ಲಿಮೆಂಟು, 2ನೇ ಸ್ತರದಲ್ಲಿ ನಮ್ಮ ವಿಧಾನಸಭೆ, 3ನೇ ಸ್ತರದಲ್ಲಿ ಪಾಲಿಕೆಗಳು ಮತ್ತು ಸ್ಥಳೀಯ ಸಂಸ್ಥೆಗಳು. ಹೀಗಿರುವಾಗ ಈ ಸ್ಥಳೀಯ ಸಂಸ್ಥೆಗಳ ಮೇಲೆ ಇನ್ನೊಂದು ಬಾಡಿ ಯಾಕೆ ಮಾಡಿದ್ರೆ ನೀವು? ಅದರ ಸಾಂವಿಧಾನಿಕ ಎಕ್ಸಿಸ್ಟೆನ್ಸ್ ಏನು ಅದರ ಅರ್ಥ? ಒಂದಾದರೆ ಇನ್ನೊಂದು, ಯಾಕೆ ಇದೆಲ್ಲ ಆಗ್ತದೆ ಅಂದರೆ, ಯಾಕೆ ಯಾವುದೇ ಮುಖ್ಯಮಂತ್ರಿ, ಯಾವುದೇ ಸರ್ಕಾರಕ್ಕೆ ಬೆಂಗಳೂರನ್ನ ಬಿಟ್ಕೊಡೋಕ್ಕೆ ಯಾಕೆ ಇಷ್ಟು ದುಃಖ ಅಂದರೆ ದುಃಖನೇ. ಯಾಕೆಂದರೆ ಹಿಂದಿನ BBMP ಮತ್ತು ಇವತ್ತಿನ GBA ಪಾಲಿಕೆಗಳ ಬಜೆಟನ್ನು ಊಹಿಸೋದಾದರೆ ಸುಮಾರು 30,000 ಕೋಟಿಗಿಂತಲೂ ಜಾಸ್ತಿ ಬಜೆಟ್ ಇದೆ. ಸುಮಾರು 40 ಲಕ್ಷ ಮನೆಗಳಿದ್ದಾವೆ ಈ GBA ವ್ಯಾಪ್ತಿಯಲ್ಲಿ. 40 ಲಕ್ಷ ಮನೆಗಳು, ಇಲ್ಲಿ ರೋಡು, ರಸ್ತೆ, ಪ್ರತಿಯೊಂದು ಸಾವಿರಾರು ಕೋಟಿ ವ್ಯವಹಾರ. ಹೀಗಾಗಿ ಈಗಿರುವಾಗ ಯಾವುದೇ ಮುಖ್ಯಮಂತ್ರಿ ಕೂಡ ಇಲ್ಲಿ ಇದರ ನಿಯಂತ್ರಣವನ್ನು ಬಿಟ್ಟುಕೊಡೋಕ್ಕೆ ಮನಸ್ಸಿಲ್ಲ. ಅದಕ್ಕೆ ಹಿಂದೆ ಒಂದು ಸರ್ತಿ ಒಂದು ವಾದ ಬಂದಿತ್ತು, ಸುಮಾರು 15 ವರ್ಷಗಳ ಹಿಂದೆ, ಈ ಇಡೀ ಒಂದು ಗ್ರೇಟರ್ ಬೆಂಗಳೂರನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಿಬಿಡಿ ಆ ಕಡೆ ಅಂತೇಳಿ. ಯಾಕಂದ್ರೆ ಇಲ್ಲಿ ಚುನಾವಣೆ ಆಗೋದಿಲ್ಲ. ನೀವು ನೋಡಿ, 6 ವರ್ಷ ಚುನಾವಣೆ ಆಗಿಲ್ಲ ಅಂತ ಅದರ ಅರ್ಥ ಏನು? 6 ವರ್ಷ ಈ ನಗರದ ನಾಗರಿಕನಿಗೆ ತನ್ನ ಪ್ರಜಾಪ್ರಭುತ್ವದ ಹಕ್ಕು ಸಿಕ್ಕಿಲ್ಲ. ನೀವು SIR ಮಾಡಿ ಮತದಾನ ಹಕ್ಕನ್ನು ಕೊಡ್ತಿರೋ ಬಿಡ್ತಿರೋ ಬೇರೆ ವಿಚಾರ. ಮತದಾನ ಅವಕಾಶನೇ ಇಲ್ವಲ್ಲ. ಮತದಾನ ಹಕ್ಕಿದೆ, ಅವಕಾಶ ಏನ್ ನೋಡೋದು ಅದನ್ನ? ಈಗ ನೀವು ಅಧಿಕಾರಿಗಳಿಗೆ ಈ 6 ವರ್ಷ ಈ ಥರ ಒಂದು ಫ್ರೀ ಹ್ಯಾಂಡ್ ಸಿಕ್ಬಿಟ್ರೆ, ಅನೇಕ ಆಡಳಿತಾಧಿಕಾರಿಗಳು ಆದರೂ BBMPಗೆ ಈಗ ಚೀಫ್ ಕಮಿಷನರ್ ಇದ್ದಾರೆ, ಕೇವಲ ಅಧಿಕಾರಿಗಳಿಗೆ 5-6 ವರ್ಷ ಸಿಕ್ಬಿಟ್ರೆ, ನಾಳೆ ದಿನ ಏನಾದರೂ ಅಲ್ಲಿ ಪ್ರತಿಯೊಬ್ಬ ಅಧಿಕಾರಿ, ರೆವಿನ್ಯೂ ಆಗಲಿ, ಇಂಜಿನಿಯರಿಂಗ್ ಆಫೀಸರ್ಸ್ ಆಗಲಿ, ಇವ್ರ ಮನೆ ಮೇಲೆ ರೇಡ್ಗಳು ಮಾಡ್ರಿ, ನಿಮ್ಗೆ ಇಡೀ ಬೆಂಗಳೂರು ನಡೆಸೋಷ್ಟು ಬಜೆಟ್ ನೀವು ಅಲ್ಲಿ ಹಣ ಸಿಗ್ತದೆ. ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ರಿಪೋರ್ಟ್ ಪ್ರಕಾರ, ಒಂದು ರಿಪೋರ್ಟ್ ಪ್ರಕಾರ ಕರ್ನಾಟಕದಲ್ಲಿ ಅತ್ಯಂತ ಭ್ರಷ್ಟ ಸಂಸ್ಥೆ ಅಂದರೆ BMP ಅಂತ ವರದಿಯಾಗಿತ್ತು.
ಸ್ಟಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟು, ಪೊಲೀಸ್ ಡಿಪಾರ್ಟ್ಮೆಂಟು, ಮತ್ತು BBMP ಅಂತ. ಹೀಗಿರುವಾಗ ಈ ಭ್ರಷ್ಟಾಚಾರ ಮತ್ತು ನಾವು ನೋಡ್ತಾ ಇರಲ್ಲ, ಮೊನ್ನೆ ಯಾಕೆ ನೋಡಿ ಕಿತ್ತು ಹೋಗುತ್ತೆ. ಭ್ರಷ್ಟಾಚಾರ ಅಲ್ಲದೆ ಮತ್ತೇನದು? ಕಸ ಹಾಗೆ ಕೂಡ ಹಾಕತ್ತೆ. ಭ್ರಷ್ಟಾಚಾರ ಅಲ್ಲದೆ ಮತ್ತೇನದು? ಬಜೆಟ್ ಖರ್ಚು ಮಾಡಿಲ್ವ? ಖರ್ಚು ಮಾಡಿದ್ದಾರೆ. ಹೀಗಿರುವಾಗ ಯಾರನ್ನು ಕೇಳಬೇಕು ನಾಗರಿಕ? ಯಾರನ್ನು ಕೇಳಿದ್ರು ನೋಬಡಿ ಇಸ್ ಆನ್ಸರೇಬಲ್. ಈಗೇನು ಹೊಸ ಒಂದು ಇಲಾಖೆ ಮಾಡ್ತಾರಂತೆ, ಕುಂದುಕೊರತೆಗಳ ಇಲಾಖೆ. ಕುಂದುಕೊರತೆಗಳು ನಾವು BBMPಲೇ ಇಲ್ಲ, ನಿಮಗೆ ವಾರ್ಡಲ್ಲೇ ಇಲ್ಲ ನಿಮ್ಗೆ ಕುಂದುಕೊರತೆ ಕೇಳೋದಕ್ಕೆ. ಇನ್ನು ನೀವು ಒಂದು ಕೇಂದ್ರೀಕೃತ ವ್ಯವಸ್ಥೆ ಮಾಡಿದ್ರೆ ಅರ್ಥ ಏನು? ಇದು ಒಂದು ಭಾಗ. ಆದರೆ ಇನ್ನೊಂದು ಟೆಕ್ನಿಕಲಿ ಮಾತಾಡೋಣ. ಈಗ ಅಧಿಕಾರಿಗಳ ಅವರ ಭ್ರಷ್ಟಾಚಾರ ಮಾತಾಡಾಯ್ತು, ಅವರ ಸಮಸ್ಯೆಗಳು ಕೂಡ ಅರ್ಥ ಮಾಡ್ಕೋಬೇಕು. ಏನಾಗಿದೆ ಈಗ ಮೇ 20ಕ್ಕೆ ಈ ಒಂದು ಆರ್ಡರ್ ಬಂತು ಸುಪ್ರೀಂ ಕೋರ್ಟಲ್ಲಿ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಡಿವಿಷನ್ ಬೆಂಚ್ ಅಲ್ಲ, ಸುಪ್ರೀಂ ಕೋರ್ಟ್ ಜಡ್ಜ್ ಚೀಫ್ ಜಸ್ಟಿಸ್ನ ಹೇಳಿದ್ದು. ಇನ್ನು ಮುಂದೆ ಸೂರ್ಯಕಾಂತ್ ಅವರು ಹೇಳಿದ್ದು, ಇನ್ನು ಮುಂದೆ ಬರಬೇಡಿ ನೀವು ನೆಮ ಇಟ್ಕೊಂಡು ಅಂತೇಳಿ. ಮರುದಿವಸನೇ ಚುನಾವಣಾ ಆಯೋಗ SIR ಅನೌನ್ಸ್ ಮಾಡ್ತದೆ. ಹಾಗಾದ್ರೆ ಅದು ನಂತರದ ಬೆಳವಣಿಗೆ ಅಲ್ವಾ? ಚುನಾವಣೆಗೆ ಅದಕ್ಕೂ ಸಂಬಂಧ ಇಲ್ವಾ? ಅಲ್ಲ, ಚುನಾವಣೆ ಅಲ್ಲ, ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ BBMPಗೆ. ಮುಂದಿನ ದಿನ ಚುನಾವಣಾ ಆಯೋಗ ಅನೌನ್ಸ್ ಮಾಡ್ತದೆ SIR ಅನ್ನ. ಮತ್ತೆ SIR ಮಾಡೋ ಸಿಬ್ಬಂದಿ ಯಾರು? SIR ಮಾಡೋ ಸಿಬ್ಬಂದಿ ಯಾರು? ಚುನಾವಣೆ ಮಾಡೋ ಸಿಬ್ಬಂದಿ ಯಾರು? ಎಲ್ಲ ಒಂದೇ ತಾನೆ. ಹೀಗಿರುವಾಗ ಇದು ಅಧಿಕಾರಿಗಳ ಸಮಸ್ಯೆ ಕೂಡ ಇರ್ತದೆ. ರಾಜಕಾರಣ ಬಿಡಿ, ಎನಿ ಎಲೆಕ್ಷನ್ ಆಫೀಸರ್, ARO ಆಗಿರಲಿ, ಪೋಲಿಂಗ್ ಬೂತ್ ಆಫೀಸರ್ ಆಗಲಿ, BLO ಆಗಲಿ, ಅವ್ರಿಗೆ ಇದು ಕಷ್ಟನೇ. ಎರಡೂ ಹೇಗೆ ನಿಭಾಯಿಸ್ತಾರೆ. ಆದರೆ ಇದನ್ನ ನಿಮ್ಮ SIR ಪ್ರಕ್ರಿಯೆ ಮುಗಿಯೋದು ಅಕ್ಟೋಬರ್ಗೆ ಮುಗೀತದೆ. ಡಿಸೆಂಬರ್ ಒಳಗೆ ಯಾಕೆ ಟೈಮ್ ಕೇಳಿದ್ರಿ ಇವರು? ನಾಳೆ ದಿನ ಸುಪ್ರೀಂ ಕೋರ್ಟ್ ಮುಂದೆ ಹೋದ್ರೆ ನನ್ನ ಊಹೆ ಏನು ಅಂದ್ರೆ ಸುಪ್ರೀಂ ಕೋರ್ಟ್ ಇದನ್ನ ತಳ್ಳಿ ಹಾಕೋದಿಲ್ಲ. ವ್ಯಾಲಿಡ್ ರೀಸನ್, ಯಾಕಂದ್ರೆ ಅದೇ ಸಿಬ್ಬಂದಿ ಮಾಡಬೇಕಲ್ವಾ? ಸಿಬ್ಬಂದಿಯಿಂದ ಚುನಾವಣೆ ಹೇಗೆ ಮಾಡ್ತೀರಿ? ಮತ್ತೆ ಸಿಬ್ಬಂದಿ ಈಗಾಗಲೇ SIRಗೆ ಮಾಡಿ ಮನೆಗೆ ಅಲದಾಡಿ ದಣಿದಿರ್ತಾರೆ. ಅವ್ರಿಗೆ ಒಂದು ತಿಂಗಳಾದ್ರೂ ಗ್ಯಾಪ್ ಕೊಡಬೇಕಾಗ್ತದೆ. ಆಮೇಲೆ ಮತ್ತೆ ಡಿಸೆಂಬರ್ ಅಷ್ಟೊತ್ತಿಗೆ ಶಾಲಾ ಪಠ್ಯಕ್ರಮದ ನೋಡ್ಕೊಳ್ತದೆ. ಯು ನೆವರ್ ನೋ. ನನ್ನ ಒಂದು ಮೈ ಡೌಟ್ ಈಸ್, ಈ ಸದ್ಯಕ್ಕೆ ಸಂಶಯ ಅಂತ ಹೇಳ್ಬೋದು ನಾನು, ಡಿಸೆಂಬರಲ್ಲೂ ಆಗೋದಿಲ್ಲ. ಇದನ್ನು ತಗೊಂಡು ಇವರು ಸಮರ್ ವೆಕೇಶನ್ ತಗೊಂಡು ಹೋಗ್ತಾರೆ. ಮಕ್ಕಳ ಶಾಲೆಗೆ ಕಾಲಕ್ಕೆ ನಾವು ಬೆಂಗಳೂರಲ್ಲಿ ಎಲೆಕ್ಷನ್ ನೋಡಲ್ಲ. ನನಗನ್ಸ ಮಟ್ಟಿಗೆ ನೋಡೋ ಅವಕಾಶ ಬಗ್ಗೆ ಇಲ್ಲ ಬೆಂಗಳೂರಿನ ಜನಕ್ಕೆ. ಎಸ್ ಸರ್. ನಿತಿನ್ ಅವರೇ, ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್. ನೀನು ಹೊಡೆದಂಗ್ ಮಾಡು, ನಾನು ಹತ್ತಂಗ್ ಮಾಡ್ತೀನಿ ಅಂತ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ BJP ಮತ್ತು ಕಾಂಗ್ರೆಸ್ದು ಈ ವಿಚಾರದಲ್ಲಿ? ಖಂಡಿತವಾಗ್ಲೂ ಇಲ್ಲ. ನೀವು ನಿನ್ನೆ ನಮ್ಮ ವಿಜೇಂದ್ರ ಅವರ ಒಂದು ರಿಯಾಕ್ಷನ್ ನೋಡಿರ್ಬೋದು. ಯಾವುದೇ ಕಾರಣಕ್ಕೂ ಕಳೆದ ಬಾರಿ ನಡೆದಂಥದನ್ನ ಸಮರ್ಥಿಸ್ಕೊಳ್ಳುವಂಥ ಯಾವುದೇ ಪ್ರಮೇಯ ಇಲ್ಲ. ಇವತ್ತು ಕಾಂಗ್ರೆಸ್ನವ್ರಿಗೆ ಒಂದು ಭಯ ಬಂದಿದೆ. ಅವರೇ ನಡೆಸಿರುವಂಥ ಆಂತರಿಕ ಸಮೀಕ್ಷೆಯಲ್ಲಿ ಅವ್ರಿಗೆ ಏನು 5 ಪಾಲಿಕೆಗಳು ಮಾಡಿದ್ದಾರೆ, ಅದರಲ್ಲಿ 4 BJP ಗೆಲ್ಲುತ್ತೆ ಅಂತ ಬಂದಿದೆ. ಇನ್ನೊಂದು 50-50 ಇದೆ. ಆ ಒಂದು ಭಯದಿಂದ ಇವತ್ತು ಏನಾರು ಮಾಡಬೇಕು ಅಂತೇಳಿ ಸತತ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾವು EVM ಬೇಡ, ಬ್ಯಾಲೆಟ್ ಪೇಪರ್ ಬೇಕು ಅಂದ್ರು. ಅವ್ರು ಆ ದಿನಗಳ ತರ ಚುನಾವಣೆ ಮಾಡ್ಬೋದು, ನಾವ್ ಏನ್ ಬೇಕಾದ್ರೂ ಮಾಡ್ಬೋದಲ್ಲಿ, ಗೋಲ್ಮಾಲ್ ಮಾಡ್ಬೋದು ಅಂತೇಳಿ ಮಾಡಿದ್ರು. ಅದು ಕೂಡ ಅವ್ರಿಗೆ ಕೈ ಕೊಡ್ತು. ಬೆಂಗಳೂರು ಜನ ದಡ್ರಲ್ಲ, ಬೆಂಗಳೂರು ಜನ ಬುದ್ಧಿವಂತರು ಅನ್ನೋಕ್ಕಂಥದ್ದು ಅವ್ರಿಗೆ ಜ್ಞಾನೋದಯ ಆಗಿ ಕೊನೆಗೆ ಈ ಹಂತಕ್ಕೆ ಬಂದಿದ್ದಾರೆ. ನಾನು ಹೇಳೋವಂಥದ್ದು ಇಷ್ಟೇ, ಇವತ್ತು ಕೃಷ್ಣ ಬೈರೇಗೌಡರು ನೀವು ನೋಡ್ಬೋದು, ಕಳೆದ 15 ದಿನಗಳಿಂದ ಟಿವಿಲಿ ನೋಡ್ತಾ ಇದ್ದಾರೆ. ಫುಟ್ಪಾತ್ ಒತ್ತುವರಿ ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಇದೆ ಅಂತ ಹೇಳ್ತಾರೆ. ಇವತ್ತು ಇದು ಕೂಡ ಸುಪ್ರೀಂ ಕೋರ್ಟ್ ಆದೇಶನೇ ಅಲ್ವಾ? ಅವ್ರಿಗೆ ಯಾವ್ದು ಅವ್ರಿಗೆ ಪಬ್ಲಿಸಿಟಿ ಸಿಗುತ್ತೆ ಅದಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಇದಾಗಲ್ಲ. ಇದಕ್ಕೆ ಇದನ್ನ ಅಡ್ಡ ತರ್ತಾರೆ ಅಂದ್ರೆ ಕ್ಲಿಯರ್ ಆಗಿ ಹೇಳ್ತಾ ಇದ್ರಿ, ಒಂದು ಆಂತರಿಕ ಸಮೀಕ್ಷೆ ನಿಮ್ ಪರವಾಗಿದೆ, ಅದಕ್ಕೋಸ್ಕರ ಹೆದರ್ಕೊಂಡು ಕಾಂಗ್ರೆಸ್ ಸಂಪೂರ್ಣ ವಿಫಲ ಆಗಿದೆ. ಏನ್ ಸರ್ಕಾರ ಇದೆ ಇದು ಸಂಪೂರ್ಣ ವಿಫಲ ಆಗಿದೆ. ಆದ್ರಿಂದ ಹೇಳ್ತಾರೆ ಇವತ್ತು ನೀವು ಅಧಿಕಾರದಲ್ಲಿದ್ದಾಗ ವಾರ್ಡ್ ಮರು ವಿಂಗಡಣೆ ಮತ್ತೆ ಈ OBC ಮೀಸಲಾತಿ ಅನ್ಕೊಂಡು ಕಾರಣಗಳನ್ನು ಕೊಟ್ರಲ್ಲ, ಅವಾಗ ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ ಕೂಡ ಒಂದು ಆಂತರಿಕ ಸಮೀಕ್ಷೆ ಮಾಡ್ಕೊಂಡಿತ್ತ? ಅವಾಗ ನಿಮ್ ವಿರುದ್ಧ ಬಂದಿತ್ತ? ಖಂಡಿತವಾಗ್ಲೂ ಇಲ್ಲ. ಆ ಸಮಯದಲ್ಲಿ ಕೋವಿಡ್ ಅಂತಕ್ಕಂಥ ಮಹಾಮಾರಿ ಕೇವಲ ಬೆಂಗಳೂರಿಗಲ್ಲ ಇಡೀ ಪ್ರಪಂಚದಲ್ಲಿ ಆ ಒಂದು ಸಮಸ್ಯೆ ಇತ್ತು. ಅದಾದ ನಂತರ ಭೌಗೋಳಿಕವಾಗಿ ನೀವು ಹೇಳ್ದಂಗೆ ಒಂದಿಷ್ಟು ವ್ಯತ್ಯಾಸಗಳಿತ್ತು. ಆದರೆ ನಾವು ಯಾವತ್ತೂ ಕೂಡ BJP ಸರ್ಕಾರ ಕೋರ್ಟ್ಗೆ ಹೋಗಿ ನಮಗೆ ಈ ಒಂದು ಯಾವುದೋ ಈ ಕಥೆಗಳನ್ನ ಇಟ್ಕೊಂಡು ನಾವು ಕೋರ್ಟ್ಗೆ ಹೋಗಿ ನಾವು ಚುನಾವಣೆ ಮುಂದೂಡ್ತೀವಿ ಅಂತ ಯಾವತ್ತಿಲ್ಲ. ಅವತ್ತು ನಾವು ಸಿದ್ಧರಿದ್ವಿ, ಇವತ್ತು ಕೂಡ ಸಿದ್ಧವಿದ್ವಿ. ನಮಗೆ ಕೇಂದ್ರದಿಂದ ಒಂದು ಕಮಿಟಿ ಆಗಿದೆ, ರಾಜ್ಯದಿಂದ ಆಗಿದೆ. ನಾವು ನಾಳೆ ಬೆಳಗ್ಗೆ ಚುನಾವಣೆ ನಡೆದ್ರು ಕೂಡ ನಾವು ಸ್ಪರ್ಧಿಸೋಕೆ ರೆಡಿ ಇದ್ದೀವಿ ನಾವು. ಓಕೆ ನಾಗೇಂದ್ರ ಅವರೇ, ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್. ಇವತ್ತು ಈ ಸರ್ಕಾರ ಅರೆಬೆಂದ ಸರ್ಕಾರ ಟೇಕ್ ಆಫ್ ಆಗಲಿಲ್ಲ. ಇವತ್ತು ರಾಜ್ಯದಲ್ಲಿ ಸರ್ಕಾರ ಇದೆ ಅನ್ನೋದೇ ಒಂದು ಅನುಮಾನ ಆಗಿದೆ ಇವತ್ತು ರಾಜ್ಯದ ಜನಕ್ಕೆ. ಇವತ್ತು ಬರೀ GBA ಬಗ್ಗೆ ಮಾತಾಡ್ತಾರೋ ನಾವು 31 ಜಿಲ್ಲೆ ಪಂಚಾಯಿತಿ ಆಗಿದೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಅದೇ ರೀತಿ 239 ತಾಲೂಕ್ ಪಂಚಾಯಿತಿ ಆಗಿದೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಅದೇ ರೀತಿ 5,950 ಗ್ರಾಮ ಪಂಚಾಯಿತಿ ಅಲ್ಲಲ್ಲ, ಇಡೀ ರಾಜ್ಯದ ಬಜೆಟ್ಗೆ 40% GDP ನಮ್ಮಿಂದ ಹೋಗುತ್ತೆ. ಇದು ರಾಜಧಾನಿ, ಡೆಫಿನೆಟ್ಲಿ ಫಸ್ಟ್ ಇದು ಉದ್ಧಾರ ಆದ್ರೆ ಇಡೀ ಹಳ್ಳಿಗಳು ಉದ್ಧಾರ ಆಗುತ್ತೆ ಅನ್ನೋದು ನಂಬಿಕೆ. ಹಂಗಾಗಿ ಬೆಂಗಳೂರಿನ ಫೋಕಸ್ ಮಾಡ್ತಾ ಇದೀವಿ. ನಮ್ಮ ವಿಚಾರ ಏನಂದ್ರೆ ಇಡೀ ರಾಜ್ಯ ಇರೋದು, ಇಡೀ ಒಂದು ಕರ್ನಾಟಕ ರಾಜ್ಯಕ್ಕೆ ಸರ್ಕಾರ ಇರೋದು.
ಅದರಲ್ಲಿ 5,950 ಗ್ರಾಮ ಪಂಚಾಯತಿ ಯಾಕಾಗಿಲ್ಲ, ಅದಕ್ಕೂ ಇದಕ್ಕೂ ಸಂಬಂಧ ಏನು? 187 ನಗರಸಭೆಗಳು ಯಾಕೆ ಚುನಾವಣೆಗಳಾಗಿಲ್ಲ, ಯಾಕೆ ಪೆಂಡಿಂಗ್ ಇಟ್ಕೊಂಡು ಬರ್ತಾ ಇದ್ದಾರೆ ಇವತ್ತರೆಗೂ, ಅದ್ರ ಸಮಸ್ಯೆಗಳು. ಇವತ್ತು 5 ನಗರ ಪಾಲಿಕೆ ಚುನಾವಣೆ ಬಗ್ಗೆ ಮಾತಾಡಬೇಕಂದ್ರೆ ಯಾವ ನೈತಿಕತೆ ಇಟ್ಕೊಂಡು ಬೆಂಗಳೂರು ಜನ ಮುಂದೆ ಹೋಗ್ತಾರೆ ಅನ್ನೋದು ಪ್ರಶ್ನೆ ಇವತ್ತು ಕಾಡ್ತಾ ಇದೆ ಇವತ್ತು ಕಾಂಗ್ರೆಸ್ಗೆ. ಯಾಕೆ ಅಂತಂದರೆ ಸರ್ಕಾರ ಬಂದು ಟೇಕ್ ಆಫ್ ಆಗಿಲ್ಲ ಅಂತ ಯಾಕೆ ಹೇಳಿದೆ ಅಂತಂದರೆ, ನೀವು ಉಪಮುಖ್ಯಮಂತ್ರಿ ಇದ್ದಾಗ DK ಶಿವಕುಮಾರ್ ಅವರು ನಡ್ಕೊಳ್ಳೋ ರೀತಿ, ಮಾತಾಡೋ ರೀತಿ, ಬೆಂಗಳೂರು ಜನರ ಬಗ್ಗೆ ನಡ್ಕೊಂತ ಇರೋ ಅಗೌರವಾದ ರೀತಿಗಳನ್ನ ನೀವು ನೋಡಿರ್ಬೋದು. ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಬಂದು ಕೇಳ್ಕೊಂತಾರೆ, ಮಳೆ ಬಂದರೆ ಮುಳುಗೋಗ್ತಾ ಇದೆ ಅಪಾರ್ಟ್ಮೆಂಟ್ಗಳು, ದಯಮಾಡಿ ನಮಗೆ ಸ್ವಲ್ಪ ಸಹಕಾರ ಕೊಡಿ ಅಂದರೆ, ಇದೆಲ್ಲ ನನ್ನ ಹತ್ರ ಇಟ್ಕೊಂಬೇಡಿ, ಅಪ್ಲಿಕೇಶನ್ ಹಾಕೋದೆಲ್ಲ ನನ್ನ ಹತ್ರ ಇಟ್ಕೊಂಬೇಡಿ ಅಂತ ವಾರ್ನ್ ಮಾಡಿದ್ದು ನಾವು ಮಾಧ್ಯಮದಲ್ಲಿ ನೋಡಿದ್ದೀವಿ. ಅದೇ ರೀತಿ MSME ಕಂಪ್ನಿಗಳು ಬಂದು ನಮ್ಗೆ ರಸ್ತೆ ಕೊಡಿ, ನೀರು ಕೊಡಿ, ಗುಂಡಿಗಳು ಬೀಳ್ತಾ ಇದ್ದಾವೆ ನಮ್ಮ ಕೈಯಲ್ಲಿ, ನಮಗೆ ಕರೆಂಟ್ ಕೊಡಿ, ನಾವು ಇಲ್ಲಿ ಡೆವಲಪ್ಮೆಂಟ್ ಮಾಡ್ತೀವಿ ಬೆಂಗಳೂರು ಅಂತಂದಾಗ, ನಿಮ್ಗೆ ಇಷ್ಟ ಇದ್ರೆ ಇರಲಿಲ್ಲ ಬೆಂಗಳೂರು ಬಿಟ್ಟು ಹೋಗ್ರಿ ಅಂತ ಹೇಳಿದ್ರು. ಅದೇ ರೀತಿ ಇವತ್ತು ಜ್ವಲಂತ ಸಮಸ್ಯೆಗಳು ಬೆಂಗಳೂರಲ್ಲಿ ಏನು ಕಾಡ್ತಾ ಇದ್ದಾವೆ ಇವ್ರಿಗೆ ಅಂದರೆ, ಕಸ ವಿಲೇವಾರಿ ಮಾಡೋಕ್ಕಾಗ್ತಾ ಇಲ್ಲ. ಅಲ್ಲ, ಕಸ ವಿಲೇವಾರಿ ಮಾಡೋಕ್ಕಾಗ್ತಾ ಹೇಳಿ, ಎಲ್ಲದಕ್ಕೂ ಸಾಕ್ಷಿ ತರ್ತೀರಿ. ಇವತ್ತು ಯಾಕೆ ಮಾಡ್ತಾ ಇಲ್ಲ, ಯಾಕೆ ಮಾಡ್ತಾ ಅಲ್ಲ, ಈಗ ದಿವ್ಯವರೇ ಒಂದು ನಿಮಿಷ, ಯಾಕೆ ಮಾಡ್ತಾ ಇಲ್ಲ ಅಂತ ಸಮಸ್ಯೆಗಳು ಹೇಳ್ಬೇಕು. JDS ಅವ್ರು ಏನ್ ಮಾಡ್ತಾವ್ರ ಅಂತ ನಿಮ್ಗೆ ಹೇಳ್ಬೇಕು. ಅವೆರಡಕ್ಕೂ ಅವಕಾಶ ನೀವು ಕೊಟ್ರೆ ಹೇಳ್ಬೋದು ಅಲ್ವಾ? ಕೋರ್ಟಿಗೆ ಯಾಕೆ ಈ ವಿಚಾರವಾಗಿ ನೀವು ಅದನ್ನೇ ಹೇಳ್ಬೇಕಂದ್ರೆ ನನ್ಗೆ ಅವಕಾಶ ಕೊಡ್ಬೇಕಲ್ಲ ನೀವು. ಫಸ್ಟ್ ಅವ್ರ ಸಮಸ್ಯೆಗಳು ಹೇಳ್ತೀನಿ, ಯಾಕೆ ಅವ್ರು ಎಲೆಕ್ಷನ್ ಮಾಡ್ತಾ ಇಲ್ಲ, GB ಎಲೆಕ್ಷನ್ ಯಾಕೆ ಹೋಗ್ತಾ ಇಲ್ಲ, ಯಾಕೆ ಆ ಧೈರ್ಯ ಬರ್ತಾ ಇಲ್ಲ ಅಂತ ಫಸ್ಟ್ ಹೇಳ್ತೀನಿ. ಆಮೇಲೆ JDS ಅವ್ರು ಏನ್ ಮಾಡ್ತಾ ಇದ್ದಾರೆ ಪರವಾಗಿ ಅನ್ನೋದು ಹೇಳ್ತೀನಿ ನಿಮ್ಗೆ. ಸೊ ಹಂಗಾಗಿ ಇವತ್ತು ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಮುಂದೆ ಹೋಗಕ್ಕೆ ಮುಖ ಇಲ್ಲ. ಇವತ್ತು MSME ಕಂಪ್ನಿಗಳವರು ಇವ್ರನ್ನ ತಿರಸ್ಕಾರ ಮಾಡಿದ್ದಾರೆ. ಇವತ್ತು ಕಸ ವಿಲೇವಾರಿ ಮೇಲೆ ಜ್ವಲಂತ ಸಮಸ್ಯೆ ಕಾಡ್ತಾ ಇದೆ. ಇವತ್ತು ಫುಟ್ಪಾತ್ ರಸ್ತೆಗಳು ಇವತ್ತು ಯಾವುದೇ ಒಂದೇ ಒಂದು ಆಗಲಿಲ್ಲ. GB ಅಂತ ಒಂದೇ ಒಂದು ಬೋರ್ಡ್ ಚೇಂಜ್ ಮಾಡಿ 7,000 ಕೋಟಿ ಅನುದಾನ ತಗೊಳ್ಳೋದು 2020ರಲ್ಲಿ. ಇವತ್ತರೆಗೂ ಅನುದಾನದ ಅಂಕಿಅಂಶಗಳಿಲ್ಲ. ಇಷ್ಟು ವಿಚಾರಗಳು, ಇಷ್ಟು ಜ್ವಲಂತ ಸಮಸ್ಯೆಗಳಿಕ್ಕರ ಕಾಂಗ್ರೆಸ್ ಪಕ್ಷ ಯಾವ ನೈತಿಕತೆ ಇದೆ, ಯಾವ ಜನ ಮುಂದೆ ಹೋಗಿ ಏನಂತ ನಿಂತ್ಕೊಂತಾರೆ ಅಂತ ಒಂದು. ಇವತ್ತು ಫುಟ್ಪಾತ್, ಇವತ್ತು ಸುಪ್ರೀಂ ಕೋರ್ಟ್ ಆರ್ಡರ್ ಮೇಲೆ ಫುಟ್ಪಾತ್ಗಳು ಹೊಡೆದ್ರಲ್ಲ, ಆ ಫುಟ್ಪಾತ್ ಜನ ಪಾಪ ಒಂದು ಕಸ ಹಾಕಾದ್ರೆ ಒಂದು ಜಾಗನ ಇಟ್ಟಿರ್ತಾರೆ, ಇಂಥ ಕಡೆ ಒಂದು ಕಸ ಹಾಕಬೇಕು, ಇಂಥ ಅಲ್ಲಿ ಒಂದು ಜಾಗನ ಸ್ಥಳನ ಒಂದು ಪರಿಶೀಲನೆ ಮಾಡಿ ಇಟ್ಟಿರ್ತಾರೆ. ಆದರೆ ರಾತ್ರಿ ಮಲಗಿರೋರು ಬಂದು ಮಾರ್ಕೆಟ್ಗೆ ಹೋಗಿ ಬಂದಿರೋರು ಎಲ್ಲ ಒಂದು ಫುಟ್ಪಾತ್ ಮೇಲೆ ಇದ್ದರೆ ಏಕಮುಖವಾಗಿ ನೀವು ಹೊಡೆದ್ಬಿಟ್ರಲ್ಲ, ಅವನ್ನ ಒಂದು ಕ್ಷಣ ಎಷ್ಟು ಸಮಸ್ಯೆಗಳಿರ್ತವೆ. 1,000 ರೂಪಾಯಿ ದುಡಿಬೇಕಂದ್ರೆ ಬೆಳಗಿಂದ ಸಂಜೆವರೆಗೂ ಬಿಸಿಲಲ್ಲಿ ಕುಂತಿರ್ತಾರೆ, ಅವರು ನೀರು ತಿಂತಾರೋ, ಊಟ ಕುಡಿತಾರೋ ಫುಟ್ಪಾತ್ ಮೇಲೆ. ಅವರು ಪಾಪ ಜೀವನ ಮಾಡೋಂಥ ಜೀವಗಳನ್ನ ನೀವು ಒಂದು ಕಸಕ್ಕಿನ ಕಡೆಗೆ ತಗೊಂಡೋಗಿ ಬಿಸಾಕ್ಬಿಟ್ಟಲ್ಲ. ಇವತ್ತು ಎಷ್ಟು ಹೀನಾಯವಾಗಿ ನೀವು ನಡೆಸ್ಕೊಂಡ್ರಲ್ಲ ಫುಟ್ಪಾತ್ ಜನಗಳು. ಅಂದರೆ ನಿಮ್ಮ ಒಂದು ದೊಡ್ಡ ದೊಡ್ಡ ಬಡಾವಣೆಗಳು ಮಾತ್ರ ಕಾಣಿಸ್ಬೇಕು, ಟ್ಯಾಕ್ಸ್ ಕಟ್ಟೋರು ಮಾತ್ರ ಬೇಕು, ತೆರಿಗೆ ಕಟ್ಟೋರು ಬೇಕು. ಈ ರಾಜ್ಯದ ಫುಟ್ಪಾತ್ ವ್ಯಾಪಾರಿಗಳಿಗೆ ಪರ್ಯಾಯ ವ್ಯವಸ್ಥೆ ಮಾಡೋಕ್ಕಾಯ್ತು. ಆಯಿತು, ನೀವು ವಿಲೇವಾರಿ ಮಾಡಿದ್ರೆ ಬೆಂಗಳೂರು ಕ್ಲೀನ್ ಇರಬೇಕು, ನಮಗೂ ಖುಷಿ ಇದೆ. ಆದರೆ ಮೊದಲು ಆ ಫುಟ್ಪಾತ್ ವ್ಯಾಪಾರಿಗಳಿಗೆ ಒಂದು ಪರಿಸ್ಥಿತಿ ಒಂದು ಪರಿಶೀಲನೆ ಮಾಡಿ, ಒಂದು ಸ್ಥಳ ನಿಗದಿತ ಮಾಡಿ, ಅವನ್ನ ಅಲ್ಲಿಗೆ ಶಿಫ್ಟ್ ಮಾಡಿ, ತದನಂತರ ನೀವು ಕೆಲಸ ಮಾಡಿದರೆ ಎಲ್ಲೋ ಒಂದು ಕಡೆ ಆ ಜನಕ್ಕೆ ಒಂದು ನೆಮ್ಮದಿ ಸಿಗ್ತಾ ಇತ್ತು. ಆ ಕಣ್ಣೀರು ಶಾಪ ಜನಕ್ಕೆ ಬಿಡಲ್ಲ. ಇವತ್ತು JDS ಪಕ್ಷ ಏನು ಮಾಡ್ತಾ ಇದೆ ಅಂದರೆ, ನಾವು ಪ್ರತಿ ಸರಿ ಕೂಡ ಸುಪ್ರೀಂ ಕೋರ್ಟ್ಗೆ ಅಪ್ಲಿಕೇಶನ್ ಹಾಕಿದೀವಿ. ಸ್ಥಳೀಯ ಚುನಾವಣೆಗಳು ನಡೀತಾ ಇಲ್ಲ, GB ಚುನಾವಣೆ ಆಗೇಬೇಕಂತ ಹಾಕಿದಾಗ ಕೂಡ ಹೋಗಿ ಡೇಟ್ ತಗೊಂಡ್ಬಂದ್ರು. ಇವಾಗ JDS ಅಲ್ಲಿ ನಾವು ಅಪ್ಲಿಕೇಶನ್ ಹಾಕಿ ಹೋಗಿ ಡೇಟ್ ತರಬೇಕಾದ್ರೆ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಹೇಳ್ತಾರೆ, ಇದು ನಿಮ್ಗೆ ಕಡೆ ವಾರ್ನಿಂಗು, ನೀವು ಚುನಾವಣೆ ಮಾಡಲೇಬೇಕು ಅಂತ ಹೇಳ್ತಾರೆ. ಆಗ ಅದೇ ಕಾನೂನು ಏನು ಒಂದು ಸರ್ಕಾರದ ಅಡ್ವೊಕೇಟ್ಗಳಿಗೆ ಸರಿಯಾಗಿ ಮಾಹಿತಿ ಇತ್ತು SIR ಜೂನ್ ತಿಂಗಳು ಬರುತ್ತೆ ಅಂತ. ಅವಾಗ ಯಾಕೆ ಅದನ್ನ ಅಬ್ಜೆಕ್ಷನ್ ಮಾಡಿಲ್ಲ? ಈ ಥರ SIR ಬರ್ತಾ ಇದೆ ಜೂನ್ ತಿಂಗಳಲ್ಲಿ, ನಾವು ಮಾಡೋಕ್ಕಾಗಲ್ಲ ಅಂತ ಅವಾಗ ಯಾಕೆ ಅಪ್ಲಿಕೇಶನ್ ಹಾಕಲಿಲ್ಲ? ಸೊ ಈ ಒಂದು ವಿಚಾರದಲ್ಲಿ ರಾಜ್ಯದ ಚೀಫ್ ಜಸ್ಟಿಸ್ ಏನು ನಮ್ಮ ಮುಖ್ಯ ಅಧಿಕಾರಿ ಇದ್ದಾರಲ್ಲ, ನಮ್ಮ ಕರ್ನಾಟಕ ಸರ್ಕಾರದ ಶಾಲಿನಿ ಅವ್ರು ಏನಿದ್ದಾರೆ ಅವ್ರ ಮೇಲೆ ಕೇಸ್ ಆಗ್ತದೆ ಇದು. ಯಾಕಂದ್ರೆ ಇವಾಗ ನೈತಿಕ ಹೊಣೆ ಸರ್ಕಾರ ಹೇಳ್ತಾ ನಾನು ಅಧಿಕಾರಿಗಳು ಸಂಬಂಧಪಟ್ಟಿಲ್ಲ, ಅದು ಅವ್ರ ಇಷ್ಟ ಅಂತ ಹೇಳ್ತಾ ಇದೆ. ಸರ್ಕಾರ ನುಂಚ್ಕೊಂತ ಇದೆ. ಇವಾಗ DK ಶಿವಕುಮಾರ್ ಹೇಳಿಕೆ ನೀಡುವುದು ಬೇಜವಾಬ್ದಾರಿ ಹೇಳಿಕೆ ಹೇಳ್ತಿದ್ದಾರೆ. ಹೋದ್ ಸರಿ ನೀವು ಅಬ್ಜೆಕ್ಷನ್ ಹಾಕ್ಬೇಕು, ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಸರ್ಕಾರ ಆಗ್ತು, ಈ ಸತಿ ಇವತ್ತು ಅಧಿಕಾರಿಗಳಿಂದ ನೀವು ಹಾಕ್ಸ್ತಾ ಇದ್ದೀರಿ. ಅಂದ್ರೆ ನಿಮ್ಮ ಒಂದು ಕುತಂತ್ರ ಇವತ್ತು ಜನಕ್ಕೆ ಗೊತ್ತಾಗ್ತಾ ಇದೆ. ನೀವು GB ಎಲೆಕ್ಷನ್ ಮಾಡಕ್ಕೆ ತಯಾರಿಲ್ಲ. ನೀವು ಚುನಾವಣೆ ಮಾಡಿದ್ರೆ ಖಂಡಿತ ನೀವು ಸೋಲ್ತೀರಾ ಇವತ್ತು. ಯಾಕಂದ್ರೆ ಇವತ್ತು ಒಂದು ಸಂಪುಟ ವಿಸ್ತರಣೆ ಮಾಡಿ ನೀವು ಸರ್ಕಾರ ನಡೆಸಕ್ ಆಗ್ತಾ ಇಲ್ಲ. ಇವತ್ತು ಕೂಡ 11 ಜನ ಸಚಿವರು ಇಟ್ಕೊಂಡಿದ್ರ. ಶಿಕ್ಷಣ ಇಲಾಖೆ ಸಚಿವರು ಇಲ್ಲ ರೀ. ನಮ್ದು ಎಂತ ಗೋಡ್ರಿ ಇವತ್ತು ನಮ್ಮ ರಾಜ್ಯದಲ್ಲಿ ಎಂತ ಹೀನಾಯ ಪರಿಸ್ಥಿತಿ ರೀ. ಶಿಕ್ಷಣ ಇಲಾಖೆ ಇವತ್ತು ಜೂನ್ ಅಲ್ಲಿ ಕಾಲೇಜುಗಳು ಸ್ಟಾರ್ಟ್ ಆಗುತ್ತೆ, ಸ್ಕೂಲ್ಗಳು ಸ್ಟಾರ್ಟ್ ಆಗ್ತಾ ಇದಾವೆ. ಶಿಕ್ಷಣ ಇಲಾಖೆ ಅಧಿಕಾರಿ ಯಾವ ರೀತಿ ನಮ್ಮ ಸರ್ಕಾರ ನಡೀತಾ ಇದೆ ಇಲ್ಲಿ? ಸತ್ತ ಸರ್ಕಾರ ಅಂತ ಹೇಳ್ಬೋದು ಇದನ್ನ ನಾವು. ಬರ್ತೀನಿ ನಿಮ್ಮ ಹತ್ರ. ನಿಶ್ಚಿತ್ ಅವರೇ, ಏನ್ ಅನ್ಸುತ್ತೆ? BNP ಪಕ್ಷ ಏನೋ ಹೊಸ ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತೀರಿ. ಈ ದೊಡ್ಡ ಪಕ್ಷಗಳು ಎಲೆಕ್ಷನ್ ಮಾಡಲಿಲ್ಲ ಅಂದ್ರೂ ಅವ್ರ ಹತ್ರ ಸಂಪಾದನೆ ತುಂಬ ಚೆನ್ನಾಗಿರುತ್ತೆ, ಆರ್ಥಿಕ ಸಂಪನ್ಮೂಲ ಚೆನ್ನಾಗಿರುತ್ತೆ. ಅವ್ರು 2028 30 ಬಂದರೂ ಕೂಡ ಅವ್ರು ಸುಧಾರಿಸ್ಕೊಳ್ತಾರೆ. ನಿಮ್ಗಳದ್ದು ಹಂಗಾಗಲ್ಲ. ಏನಂತೀರಾ ಈ ಪಕ್ಷಗಳಿಗೆ? ಏನಂತೀರಿ? ನಮ್ಮನ್ನ ಚುನಾವಣೆಯಿಂದ ದೂರ ಇಡ್ತಾ ಇರೋದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಫಸ್ಟ್ ನಾನು ಹೆಂಗೆ ಶುರು ಮಾಡ್ತೀನಿ ಅಂದರೆ 2020ರಲ್ಲಿ ನಮಗೆ ಸೆಪ್ಟೆಂಬರಲ್ಲಿ ಚುನಾವಣೆ ಆಗಬೇಕಾಗಿತ್ತು. ಅಲ್ಲಿಂದ ಇದುವರೆಗೂ ಇನ್ನು 2 ತಿಂಗಳು ಆಯಿತು ಅಂದರೆ 6 ವರ್ಷ ಆಯಿತು ಅಲ್ಲ. ಸೊ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡೋ ಎಲ್ಲ ಪಾರ್ಟೀಸ್ಗೂ ಥ್ಯಾಂಕ್ ಯು. ಇಲ್ಲಿ ಬೆಂಗಳೂರಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗಿದೆ. ಹ್ಯಾಟ್ಸ್ ಆಫ್ ಟು ದೆಮ್ ಫಸ್ಟ್ ಆಫ್ ಆಲ್ ಲೋಕಲ್ ಮುನ್ಸಿಪಲ್ ಕೌನ್ಸಿಲ್ ಹೆಂಗೆ ನಡೆಸ್ತೀರಾ? ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ಹೇಳ್ತಿರೋದು.
ನಾನು ಉತ್ರಳ್ಳಿ ನಿವಾಸಿ. ನಮ್ಮ ಉತ್ರಳ್ಳಿಲಿ ರೋಡ್ ಕೆಟ್ಟೋಗಿದೆ, ಕೆರೆಗಳು ವಾಸನೆ ಬರ್ತಿದೆ, ಕೆರೆಗಳಿಗೆ ಕಕ್ಕಸ್ ನೀರು ಬಿಡ್ತಿದ್ದಾರೆ ಸರ್, ನಮ್ಮ ತಿರೋ ಬಿಡ್ತಾರೆ, ಕಕ್ಕಸ್ ನೀರು ಬಿಡ್ತಾರೆ. ಇವೆಲ್ಲ ಏನು, ನಾವು MLA ಸಾಹೇಬ್ರ ಹತ್ರ ಹೋಗಿದ್ದೀವಿ, MP ಸಾಹೇಬ್ರ ಹತ್ರ ಹೋಗಿದ್ದೀವಿ, ಅವ್ರು ಹೇಳೋದು ಒಂದೇ ಮಾತು, ನನ್ನ ವ್ಯಾಪ್ತಿಲಿ 72-30 ಕೆರೆ ಬರುತ್ತೆ, ನನ್ನ ವ್ಯಾಪ್ತಿಲಿ ಇಷ್ಟು ಚದರ ಅಡಿ ಇದೆ, ನಾನು ಯಾವುದು ಅಂತ ನೋಡ್ಲಪ್ಪ, ನಮಗೆ ಸ್ಥಳೀಯ ಚುನಾವಣೆಗಳಾಗಿಲ್ಲ ಅಂತ. ನಾನು ಅವ್ರನ್ನೂ ಇದೇ ಪ್ರಶ್ನೆ ಮಾಡ್ತೀನಿ, ಸರ್ ನಿಮ್ಮ ಪಾರ್ಟಿ ಇದ್ದಾಗಲೂ ಮಾಡಿಲ್ಲ, ಈ ಹೊಸ ಪಾರ್ಟಿ ಬಂದಾಗಲೂ ಮಾಡಿಲ್ಲ, ಯಾವಾಗ ಮಾಡ್ತೀರಾ? ಜನಕ್ಕೆ ತಳಮಟ್ಟದ ರಾಜಕಾರಣ ಯಾವಾಗ ಕೊಡ್ತೀರಾ? ಇದು ಏರಿಯಾ ಸಭಾ ಮೆಂಬರ್ಸ್ ಇಂದ ಶುರು ಆಗಬೇಕಾಗಿರೋ ರಾಜಕಾರಣ ಇದೆ ಆ್ಯಕ್ಚುಲಾಗಿ. ಬಟ್ ಇದೆಲ್ಲ ನೀವೇನು ಮಾಡ್ತಾ ಇದ್ದೀರಾ, ಎಲ್ಲ ಅಟ್ ಅ ವೆರಿ ಹೈ ಲೆವೆಲ್ 30,000 ವ್ಯೂ, ವಾಟ್ ವಿ ಕಾಲ್ ಇಸ್ ಬರ್ಡ್ ವ್ಯೂ ಅಂತ ಹೇಳ್ತೀವಲ್ಲ, ಆ ರಾಜಕಾರಣ ಎಲ್ಲರೂ ಮಾಡ್ತಾರೆ. ನಾನು ಯಾರು ಜೂಷಾಗಿ ಬಂದಿಲ್ಲ ಇಲ್ಲಿ. ಇದಕ್ಕೆ ಪರಿಹಾರ ಏನು? ಫಸ್ಟ್ ತಳಮಟ್ಟದ ರಾಜಕಾರಣ ಶುರು ಮಾಡಬೇಕು. ಪ್ರತಿಯೊಬ್ಬರೂ ಎಲೆಕ್ಷನ್ ಪಾರ್ಟಿಸಿಪೇಟ್ ಮಾಡೋಕ್ಕೆ ಎಲೆಕ್ಷನ್ ಆಗಬೇಕು ಫಸ್ಟ್ ಆಫ್ ಆಲ್. ಅದಾದಮೇಲೆ ಪ್ರತಿಯೊಬ್ಬರು ಎನೇಬಲ್ ಆಗಬೇಕು. ಆ್ಯಂಡ್ ಏರಿಯಾ ಲೆವೆಲ್ ವಾರ್ಡ್ ವೈಸಲ್ಲಿ ನಮಗೆ ಲೀಡರ್ಸ್ ಬೇಕು. ಅವಾಗ ಮಾತ್ರ ನಾವು ಸ್ಥಳೀಯ ಸಮಸ್ಯೆಗಳನ್ನ ಹೋಗಿ ಹೇಳ್ಕೊಬೋದು. ಎಲೆಕ್ಷನ್ನೇ ಮಾಡಲಿಲ್ಲ ಅಂದರೆ ಯಾರನ್ನ ಹೋಗಿ ಹೇಳ್ಕೊಡೋಣ ನಾವು? ಸೊ ಇದಕ್ಕೆ ನಮ್ಮ ಪಾರ್ಟಿಯಿಂದ ಇವಾಗ ನಮಗೆ ನೆನ್ನೆ ಬಂದಿದೆ, ತಿರ್ಗಾ ಹೋಗಿದ್ದಾರೆ ಅಂತ ನಾವು ಪ್ಲ್ಯಾನ್ ಮಾಡ್ತಾ ಇದೀವಿ. ಅತಿ ಶೀಘ್ರದಲ್ಲೇ ನಾವು ರಾಷ್ಟ್ರಪತಿಗಳಿಗೆ, ಗವರ್ನರ್ಗೆ ಹೋಗ್ಬಿಟ್ಟು ಮನವಿ ಪತ್ರ ಸಲ್ಲಿಸ್ತೀವಿ. ಈ ಥರ ತುಂಬ ವೈಲೇಷನ್ ಆಗ್ತಿದೆ, ನಮ್ಮ ಪ್ರಜಾಪ್ರಭುತ್ವದ ಹಕ್ಕು ನಮ್ಮಿಂದ ಕಿತ್ಕೊಂತಿದ್ದಾರೆ ಅಂತ. ಓಕೆ, ಬಸವರಾಜ್ ಸರ್, ಬ್ರ್ಯಾಂಡ್ ಬೆಂಗಳೂರು ಅನ್ನೋ ಇಮೇಜ್ಗೆ ಈ ರೀತಿ ಎಲೆಕ್ಷನ್ ಮಾಡದೆ ಯಾಮಾರಿಸೋದು ಎಷ್ಟು ದೊಡ್ಡ ಪೆಟ್ಟು ಸರ್? ಬ್ರ್ಯಾಂಡ್ ಬೆಂಗಳೂರು ಅನ್ನೋದು ಅದೊಂದು ಹಾಸ್ಯಾಸ್ಪದ ವಿಚಾರ. ಬ್ರ್ಯಾಂಡ್ ಬೆಂಗಳೂರಿಗೆ ಬ್ಯಾಂಡ್ ಬಜಾಯಿಸ್ ಆಗಿದೆ ಇವರಿಗೆ ಆಗ್ಲೇ. ಇಲ್ಲಿ ಕಸದ ರಾಶಿಗಳು ಬೀಳ್ತಾ ಇರೋ ರೋಡುಗಳು, ಇಲ್ಲಿನ ರಸ್ತೆಗಳ ಕ್ವಾಲಿಟಿ ಮತ್ತು ಇಲ್ಲಿನ ಪಾಲಿಕೆ ಅಧಿಕಾರಿಗಳು ನಡ್ಕೊಳ್ಳೋ ರೀತಿಗಳು, ಅದರಲ್ಲಿ ಎಂಥದ್ದು ಬ್ರ್ಯಾಂಡ್ ಬೆಂಗಳೂರು ಇಲ್ಲ. ಬ್ರ್ಯಾಂಡ್ ಬೆಂಗಳೂರು ಇನ್ವೆಸ್ಟರ್ಗಳಿಗೋಸ್ಕರ, ಅದು ಇನ್ವೆಸ್ಟ್ ಅಟ್ರಾಕ್ಟ್ ಮಾಡೋಕ್ಕೋಸ್ಕರ ಮಾಡಿದಿರೋ ಸರಿ, ಆದರೆ ಇನ್ವೆಸ್ಟರ್ ಇಲ್ಲಿ ಬಂದಾದ ಮೇಲೆ ಅವರ ಬದುಕು ಹೇಗೆ ಮಾಡಬೇಕು, ಏನು, ಅದಕ್ಕೆ ಯಾವ ಪರ್ಯಾಯನೂ ಇಲ್ಲ. ಈಗ ಒಂದೇ ಒಂದು ಉದಾಹರಣೆ ಕೊಡ್ತೀನಿ, ಕೇವಲ ಬಜೆಟ್ರಿ ಮಾತ್ರ ಅಲ್ಲ. ಬಜೆಟ್ಟು ಒಂದು 30,000 ಕೋಟಿ, 30ಕ್ಕಿಂತ ಜಾಸ್ತಿನೇ ಇರ್ತದೆ. ಅದು ಬಜೆಟ್ರಿ ಅಲೋಕೇಶನ್ ಆದರೆ ಕೂಡ, ಅಥವಾ ಬಜೆಟ್ರಿ ಔಟ್ಲೇ ಆದರೂ ಕೂಡ ಪಾಲಿಕೆದು ಬೇರೆ ಬೇರೆ ಇಲ್ಲಿ ಆದಾಯಗಳಿರ್ತದೆ. ಬೆಂಗಳೂರಿನ ರೋಡ್ ಅಳತೆ ಎಷ್ಟು ಗೊತ್ತಾ? ಸುಮಾರು 15-16 ಸಾವಿರ ಕಿಲೋಮೀಟರ್. ಅಂದರೆ ಬೆಂಗಳೂರಿಂದ ನೀವು ರೋಡಲ್ಲಿ ದೆಹಲಿವರೆಗೂ ಹೋಗಿ ವಾಪಸ್ ಬಂದು ಮತ್ತೆ ವಾಪಸ್ ಬರೋದು 2 ಟ್ರಿಪ್ ಮಾಡೋಷ್ಟು ರೋಡ್ ಲೆಂತ್ ಇದೆ. ಇದನ್ನು ಪ್ರತಿ ವರ್ಷ ರೋಡ್ ಟೆಂಡರ್ಗಳ ಲೆಕ್ಕ ಹಾಕಿ ಎಷ್ಟು ಅವಾರ್ಡ್ ಆಗ್ತದೆ. ಪ್ರತಿ ವರ್ಷ ರೋಡ್ ಟೆಂಡ್ರು, ಡಿಸಿಲ್ಟಿಂಗು, ಗಾರ್ಬೇಜ್ ಕಾಂಟ್ರಾಕ್ಟು, ಮತ್ತು ಆಮೇಲೆ ಇರೋ ರೋಡನ್ನ ತೆಗೆದು ವೈಟ್ ಟಾಪಿಂಗ್ ಮಾಡೋದು, ಇರೋದು ಒಳ್ಳೆ ಟಾರ್ ರೋಡನ್ನು ತೆಗೆದು ವೈಟ್ ಟಾಪಿಂಗ್ ಮಾಡೋದು. ಯಾಕೆ ಮಾಡ್ತಾರೆ? ಯಾಕಂದರೆ ಟಾರ್ ರೋಡಿಗೆ 5 ಕೋಟಿ 1 ಕಿಲೋಮೀಟ್ರಿಗೆ, ವೈಟ್ ಟಾಪಿಂಗ್ ಮಾಡಿದ್ರೆ 25 ಕೋಟಿ 1 ಕಿಲೋಮೀಟ್ರಿಗೆ ಟೆಂಡರು. ಸೊ ಇವೆಲ್ಲ ಮಾಡೋದಕ್ಕೆ ಸ್ವಾತಂತ್ರ್ಯ ಸಿಗಬೇಕಲ್ಲ, ಮತ್ತೆ ಅದಕ್ಕೋಸ್ಕರ ಚುನಾವಣೆ ಬೇಡ ಅನಿಸುತ್ತೆ. ಸಂವಿಧಾನಿಕವಾಗಿ ಮಾತಾಡೋದಾದರೆ, ಈಗ ಹೇಳಿದ್ರಲ್ಲ, ಇವರೆಲ್ಲ 3 ಪಕ್ಷಗಳಿಗೆ ಚುನಾವಣೆ ಬೇಕು ಅಂತ ನಿಜವಾಗ್ಲೂ ಇವರಿಗೆ ಅಷ್ಟು ಮನಸ್ಸಿದ್ರೆ ಇಂಪ್ಲೀಡ್ ಮಾಡ್ಕೊಳ್ಳಿದ್ರಲ್ಲಿ. ಸುಪ್ರೀಂ ಕೋರ್ಟ್ಗೆ ಸರ್ಕಾರ ಹೋಗಿಲ್ಲ, ಯಾರೋ ಕೇಸ್ ಹಾಕಿದ್ರೆ ಅದಕ್ಕೆ ಹೋಗಿದೆ. ಸುಪ್ರೀಂ ಕೋರ್ಟ್ಗೆ ಯಾರೋ PIL ಹಾಕೊಂಡಿದ್ದಾರೆ, ಆ PIL ವಿಚಾರಣೆ ಸರ್ಕಾರ ಕರೀತದೆ ಸುಪ್ರೀಂ ಕೋರ್ಟು. ಹಾಗಾದ್ರೆ ನೀವು ಇಂಪ್ಲೀಡ್ ಮಾಡ್ಕೊಳ್ಳಿ ಅದರಲ್ಲಿ, ನೀವು ಹೇಳಿ ನಾವು ರೆಡಿ ಇದೀವಿ ಅಂತ ಹೇಳಿ ಕೋರ್ಟಿಗೆ ಹೋಗಿ. ಆಮೇಲೆ ಇದೊಂದು ಸಬ್ ಜುಡಿಸಿ ಮ್ಯಾಟರ್. ಈಗ ಇದು ರಾಜಕೀಯ ವಿಚಾರ ಅಲ್ಲ ಸದ್ಯಕ್ಕೆ, ಇದು ಕೋರ್ಟ್ ಮುಂದೆ ಇರೋದ್ರಿಂದ ಇದು ಕಾನೂನಾತ್ಮಕ ವಿಚಾರ ಆಗುತ್ತೆ. ಹಾಗಿರುವಾಗ ಇಲ್ಲಿ ಸರ್ಕಾರದ ವಕೀಲರು, ಅಡ್ವೊಕೇಟ್ ಜನರಲ್ ಏನ್ ಮಾತಾಡ್ತಾರೆ ಅದು ಸರ್ಕಾರದ ಪರವಾಗಿರ್ತದೆ. ನೀವು ಚುನಾವಣೆ ಬೇಕು ಅಂತ ಇಷ್ಟು ನಿಮ್ಗೆ ಆಸಕ್ತಿ ಇರೋರು, ನೀವು ಹೋಗಿ, ನೀವು ಅಡ್ವೊಕೇಟ್ ಅಪಾಯಿಂಟ್ ಮಾಡಿ ಇಂಪ್ಲೀಡ್ ಮಾಡ್ಕೊಳ್ಳಿ, ಹೋಗಿ ಹೇಳಿ ಕೋರ್ಟ್ಗೆ. TV ಚಾನಲ್ ಮಾತಾಡ್ಕೊಂಡು ಆಗಲ್ಲ, ಕೋರ್ಟ್ ಹೋಗಿ ಹೇಳಿ, ನೀವು ಸುಪ್ರೀಂ ಕೋರ್ಟ್ಗೆ, ಸೂರ್ಯಕಾಂತ್ ಅವ್ರಿಗೆ ಹೇಳಿ, ಜಸ್ಟಿಸ್ ಸೂರ್ಯಕಾಂತ್ ಅವ್ರಿಗೆ ಹೇಳಿ, ಈಗೆಲ್ಲ ಸಮಸ್ಯೆ ಇದೆ, ಚುನಾವಣೆ ಮಾಡ್ಲಿಕ್ಕೆ ನಾವು ರೆಡಿ ಇದೇವೆ ಅಂತ ಹೇಳಿ. ಇಲ್ಲದೆ ಹೋದ್ರೆ ಸಮಸ್ಯೆ ಬಗೆಹರಿಯೋದಿಲ್ಲ. ಯಾಕಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಯಾರಿಗೂ ಆಸಕ್ತಿ ಇಲ್ಲ ಬೆಂಗಳೂರಿನಲ್ಲಿ ಚುನಾವಣೆ ನಡೆಸೋದಕ್ಕೆ. BNP ಪಕ್ಷದ ಥರ ಅಥವಾ ಮತ್ತೆ ಹಿಂದೆ ಅನೇಕ NGOಗಳು ಕೂಡ ಕೆಲಸ ಮಾಡಿದಾವೆ. ಇಲ್ಲಿ ಲೋಕಲ್ ಲೆವೆಲಲ್ಲಿ ಎಂಪವರ್ಮೆಂಟ್ ಆಗಬೇಕು, ಏರಿಯಾ ಸಭಾ ಮಾಡಬೇಕು, ಆಮೇಲೆ ಏರಿಯಾ ಸಭೆಗೆ ಅನುಗುಣವಾಗಿ ಇಲ್ಲಿ ಏನಂತಾರೆ ವಾರ್ಡ್ ಕಮಿಟಿಗಳಾಗಬೇಕು. ಅವೆಲ್ಲ ಕೂಡ ಪುಸ್ತಕದಲ್ಲಿ ಬಹಳ ಚಂದ ಕಾಣ್ತವೆ. GBA ಆಕ್ಟ್ ಅಲ್ಲೂ ಅವೆಲ್ಲ ಇದಾವೆ. ಬಹುಶಃ ಸರ್, ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಪಕ್ಷಗಳು, ಈಗ BJP ಬಂದ್ರೆ ನಾವು ರಾಮನ್ ದೇವಸ್ಥಾನ ಕಟ್ಟಿದ್ವಿ ಅಂತ, ಕಾಂಗ್ರೆಸ್ ಬಂದ್ರೆ ನಾವು ಇಂಥ ಯೋಜನೆಗಳನ್ನು ತರ್ತೀವಿ ಅಂತ ಏನೋ ಪ್ರಣಾಳಿಕೆ ಮಾಡ್ತಾರಲ್ಲ, ಹಂಗೆ ಇನ್ನು ಮುಂದಕ್ಕೆ ಅಕ್ಕಳ್ತಾರಂತ ಪ್ರಣಾಳಿಕೆಯಲ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ GBA ಎಲೆಕ್ಷನ್ ಮಾಡ್ತೀವಿ. ಅಷ್ಟೇ ಅಲ್ಲ ವಿದ್ಯಾ, ನಾನು ಸುಮಾರು ಒಂದು 26 ವರ್ಷದಿಂದ ಚುನಾವಣೆಗಳು ಇಲ್ಲಿ BBN ನೋಡ್ತಾ ಇದ್ದೇನೆ. GBN, BBMP, ಮುಂಚೆ BMP, ಆಮೇಲೆ BBMP, ಈಗ GBA ಆಗಿದೆ. ಯಾವ ಸರ್ಕಾರನೂ ಕೂಡ ಕೌನ್ಸಿಲ್ ಟರ್ಮ್ 5 ವರ್ಷ ಮುಗಿದ ತಕ್ಷಣ ಕೂಡಲೇ ಚುನಾವಣೆ ಮಾಡಿರಲಿಲ್ಲ. ಇತಿಹಾಸನೇ ಇಲ್ಲ ಅದು. 5 ವರ್ಷ ಮುಗಿತ ಒಂದು ಕೌನ್ಸಿಲ್ ಟರ್ಮ್. ಅಷ್ಟೊಂದು ಅಂದ್ರೆ ನನ್ನ ಹಕ್ಕನ್ನ ಕಿತ್ಕೊಳ್ತಾ ಇದಾರೆ. ಕಾಸ್ಟ್ಲಿ ವಸ್ತುವಾಗಿ ಯಾಕೆ ಬಿಂಬಿಸ್ತಾ ಇದ್ದಾರೆ? ಆಫ್ ದ ರೆಕಾರ್ಡ್ ಹೇಳೋದಂದ್ರೆ ಏನ್ರಿ, ಕೌನ್ಸಿಲರ್ಗಳು ಯಾರ್ಯಾರೋ ಬರ್ತಾರೆ, ಯಾಕೆ ಅವ್ರ ಎನ್ಕರೇಜ್ ಮಾಡೋದಂತ ಆಫ್ ದ ರೆಕಾರ್ಡ್ ಮಾತಾಡ್ತಾರೆ. MLAಗಳು ಯಾರ್ಯಾರೋ ಬಂದ್ಬಿಡ್ತಾರೆ ಸರ್, ಅಶಿಕ್ಷಿತರು. ಏನಂದ್ರೆ ಬೆಂಗಳೂರಿಗೆ ಒಬ್ಬ ಮೇಯರ್ ಇಲ್ಲ, ಕಾರ್ಪೊರೇಟರ್ಗಳಿಲ್ಲ, ಯಾರಿಗೆ ಸಮಸ್ಯೆ ಕೇಳೋಣ ನೋಡ್ರಿ.
ನಾನು ಬಿಜೆಪಿನ ಕೇಳಕ್ಕಾಗಲ್ಲ, ಅಧಿಕಾರದಲ್ಲಿರೋದು ಕಾಂಗ್ರೆಸ್ ಅಥವಾ ರಾಜ್ಯ ಸರ್ಕಾರವನ್ನೇ ಪ್ರಶ್ನೆ ಕೇಳ್ಬೇಕು ನಾನೀಗ. ಕೇಳೋಣ ಅಂದ್ರೆ ಕಾಂಗ್ರೆಸ್ ವಕ್ತಾರರಿಲ್ಲ, ಕ್ಯಾಮ್ರಾಗೆ ಕೇಳ್ತೀನಿ ರೀ, ಕ್ಯಾಮ್ರಾಗೆ ಕೇಳ್ತೀನಿ. ಒಂದು ಹೇಳ್ಬಿಡ್ರಿ, ನಾವು ಎಲೆಕ್ಷನ್ ಮಾಡಕ್ ನಮಗೆ ಮನ್ಸಿಲ್ಲ ಅಂತ ನಾವೇನ್ ಮಾಡ್ತೀವಿ, ಅವಾಗ ಒಂದು ಪುಸ್ತಕವನ್ನ ರೆಡಿ ಮಾಡ್ತೀವಿ, ಇತಿಹಾಸವನ್ನ ಬರಿತೀವಿ. ನೋಡಿ, ಆಗ ಬೆಂಗಳೂರಿನಲ್ಲಿ BBMP ಅಂತ ಇತ್ತು, ಮೇಯರ್ ಅಂತ ಒಬ್ರು ಇದ್ರು, ಕಾರ್ಪೊರೇಟರ್ಗಳು ಅಂತ ಕೈಗೆ ಸಿಗ್ತಾ ಇದ್ರು ಅಂತ ಪುಸ್ತಕವನ್ನ ಇತಿಹಾಸದಲ್ಲಿ ಬರ್ಕೊಂಡು ಹೋಗ್ತೀವಿ, ನಮ್ಮ ಮಕ್ಳಿಗೆ ಓದಿಸ್ತೀವಿ ಅಷ್ಟೇ. ಹಂಗ್ ಮಾಡೋಣ, ಒಂದು ಮ್ಯೂಸಿಯಂನು ರೆಡಿ ಮಾಡ್ಬಿಡೋಣ. ಎಂತ ಕರ್ಮಕ್ ತಂದು ಇಟ್ಬಿಟ್ರಿ ನೀವುಗಳು ಅಂತ ಪ್ರಶ್ನೆ ಕೇಳೋಣ ಅಂದ್ರೆ ವಕ್ತಾರನ್ ಕಳ್ಸಲ್ವಲ್ರಿ, ನೇರ ಪ್ರಶ್ನೆ ಮಾಡ್ತಾರೆ, ಖಾರ ಪ್ರಶ್ನೆ ಮಾಡ್ತಾರೆ ಅಂತ. ಇದೆಲ್ಲ ಒಂದು ಸಬೂಬುಗಳ ನುಡಿಸ್ಕೊಳ್ತೀರಲ್ಲ. ಎಲೆಕ್ಷನ್ ಮಾಡ್ತೀರಾ ಮಾಡಲ್ವಾ, ದಯವಿಟ್ಟು ಕ್ಲಾರಿಟಿ ಕೊಡಿ. SIR ಅಂತ ನೀವಂತೀರಿ, BJP ಅವ್ರು ಇನ್ನೊಂದು ಕತೆ ಹೇಳ್ತಾರೆ. ನಾವೇನು ಎಲೆಕ್ಷನ್ ನೋಡೋದ್ ಬೇಡವಾ? ಬೆಂಗಳೂರು ಜನ ಈ ಗುಂಡಿ ರಸ್ತೆಯಲ್ಲೇ ಇರೋಣ. MLAಗಳ ಮನೆಗೆ ಹೋಗಿ ಮಳೆ ಬಂತು ಸಮಸ್ಯೆ ಆಗಿದೆ ಅಂದ್ರೆ ನಾನೇನು ಕಾರ್ಪೊರೇಟ್ರಾ ಅಂತ ಕೇಳ್ತಾರೆ. ಯಾರಿಗೂ ಉತ್ತರ ಹೇಳೋದು ಬೆಂಗಳೂರು? ಹಂಗಾದ್ರೆ ಇದೊಂದು ರೀತಿ ಹಾಲು ಕೊಡೋ ಹಸ ಇದ್ದಂಗೆ, ಹಾಲು ಮಾತ್ರ ಹಿಂಡ್ಕೊಳ್ಳೋದು, ಮೇ ಮಾತ್ರ ಹಾಕಕ್ಕೆ ಯಾರು ಮುಂದಕ್ಕೆ ಬರಬೇಡಿ. ನೀವು ಚರ್ಚೆ ಮಾಡೋಣ ಇದ್ರ ಬಗ್ಗೆ. ಒಂದು ಬ್ರೇಕ್ ತಗೊಳ್ಳಿ, ಬ್ರೇಕ್ ಆದ್ಮೇಲೆ ವಾಪಸ್ ಬೇಗ ಬರ್ತೀನಿ. ವೆಲ್ಕಮ್ ಬ್ಯಾಕ್. ನಿತಿನ್ ಅವರಿಗೆ ಪ್ರಶ್ನೆ ಕೇಳ್ತೀನಿ. ಇಬ್ಬರು ಕೂಡ ಈಕ್ವಲ್ ಶೇರ್ ಹೋಲ್ಡರ್ಸ್. ನೀವು ಅವಾಗ ನೀವು ಮಾಡಲಿಲ್ಲ, ಈಗ ಅವ್ರು ಮಾಡ್ತಲ್ಲ, ಸುಮ್ಮನೆ ಮಾಧ್ಯಮಗಳ ಮುಂದೆ ನಾವು ಹೋರಾಟ ಮಾಡ್ತೀವಿ ಅಂತೀರಿ. ನಿಜ ಹೇಳಿ, SIRಗೆ ಬೀದಿಗೆ ಇಳಿದ್ರಿ, ಮೂಡ ಹಗರಣಕ್ಕೆ ಯಾವುದೋ ಪಾದಯಾತ್ರೆ ಥರ ಅಂತೆಲ್ಲ ಮಾಡಿದ್ರಿ, ಹೋರಾಟ ಮಾಡಿದ್ರಿ. ಚುನಾವಣೆ ಬೆಂಗಳೂರಿಗೆ ಆಗಿಲ್ಲ ಅಂತ BJP ಯಾವತ್ತಾದ್ರೂ ಬೀದಿಗೆ ಇಳ್ದಿದ್ಯಾ? ಹೋರಾಟ ಮಾಡಿದ್ದೀರಾ? ಹೋಗ್ಲಿ ಮಾಡ್ತೀರಾ? ಇಲ್ಲ, ನೀವು ಹೇಳುವಂಥದ್ದು ಏನಿದೆ ಈಕ್ವಲ್ ಶೇರ್ ಅನ್ನೋದು ಖಂಡಿತ ತಪ್ಪು. ಇವತ್ತು ಬೆಂಗಳೂರಲ್ಲಿ ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿ ಅಪ್ಪರ್ ಹ್ಯಾಂಡಲ್ ಇದೆ. ಭಾರತೀಯ ಜನತಾ ಪಾರ್ಟಿಯನ್ನ ಬೆಂಗಳೂರಿಗರು ಯಾವತ್ತೂ ಕೈ ಬಿಟ್ಟಿಲ್ಲ. ಇವತ್ತು ಕೂಡ ಮೆಜಾರಿಟಿ 16 ಜನ MLA. 5 ವರ್ಷ ಕರೋನಾ ಇತ್ತಾ? ಇದ್ದಾಗೆಲ್ಲ ಕರೋನಾನೇ ಇತ್ತಾ? ಖಂಡಿತವಲ್ಲ, ಅದನ್ನ ಯಾರು ಸಮರ್ಸ್ಕೋತಾ ಇಲ್ಲ ಮೇಡಮ್. ನಾನು ನಿಮ್ಗೆ ಚರ್ಚೆ ಪ್ರಾರಂಭದಲ್ಲೇ ಹೇಳಿದೆ, ಅದನ್ನ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಸಮರ್ಸ್ಕೊಳ್ಳಿಲ್ಲ, ನಾವು ಕೂಡ ಸಮರ್ಸ್ಕೊಳ್ಳಿಲ್ಲ ಅಂತೇಳಿ. ನಾನು ಕೋವಿಡ್ ವಿಚಾರ ಆಯಿತು, ಆ ಭೌಗೋಳಿಕವಾಗಿ ಇದಾಯಿತು. ಈಗ ಆಗಿರೋದನ್ನ ಬಿಟ್ಟು ನಾವು ಮುಂದೆ ಆಗ್ಬೇಕಾಗಿರೋದನ್ನ ಯೋಚನೆ ಮಾಡಬೇಕಾಗುತ್ತೆ. ಸೊ ಬೆಂಗಳೂರಲ್ಲಿ ನಾವು ಮೆಜಾರಿಟಿ ಇದೀವಿ, ನಮಗೆ BJP 16 MLAಗಳಿದ್ದಾರೆ. ಯಾವತ್ತೂ ಕೂಡ ನಾವು ಚುನಾವಣೆ ಸ್ಪರ್ಧೆ ಮಾಡಲ್ಲ ಅಂತಾಗ್ಲಿ ಮುಂದೂಡಿ ಅಂತೇಳಿ ನಾವೆಲ್ಲೂ ಕೇಳಿಲ್ಲ. ಇಲ್ಲಿ ನಾವು ನೋಡ್ಬೇಕಾಗಿರೋವಂಥದ್ದು ಇವ್ರು ಮಾಡಿರೋಂಥ GBA ಏನು 5 ಪಾಲಿಕೆಗಳು ಮಾಡಿದ್ದಾರೆ, ಅವೈಜ್ಞಾನಿಕವಾಗೂ ಮಾಡಿದ್ದಾರೆ. ಇವತ್ತು ವೆಸ್ಟ್ ಪಾಲಿಕೆಯಲ್ಲಿ ಅವ್ರಿಗೆ ಸಂಬಳ ಕೊಡೋಕೆ ದುಡ್ಡಿಲ್ಲ. ಇವತ್ತು ಆ ಪರಿಸ್ಥಿತಿನ ಬೆಂಗಳೂರಿಗೆ ತಂದುಡಿದ್ದಾರೆ. ಇವತ್ತು ನಾನು DK ಶಿವಕುಮಾರ್ ಅವ್ರನ್ನ ಕೇಳ್ತೀನಿ, ಬ್ರ್ಯಾಂಡ್ ಬೆಂಗಳೂರು ಅಂತೀರಾ. ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಕೇವಲ ಒಂದು ಬ್ರ್ಯಾಂಡೆಡ್ ವಾಚ್ ಹಾಕೊಳ್ಳೋದಲ್ಲ, ಒಂದು ಬ್ರ್ಯಾಂಡೆಡ್ ಶಾಲ್ ಹಾಕೊಂಡು ರಾಜ್ಯದ ಮುಖ್ಯಮಂತ್ರಿ ಓಡಾಡಿದ್ರೆ ಅದು ಬ್ರ್ಯಾಂಡ್ ಬೆಂಗಳೂರು ಯಾವತ್ತೂ ಆಗಲ್ಲ. ಇವತ್ತು ನೀವು ದಿನ ಬೆಳಗ್ಗೆ ಎದ್ದು ಮನೆಯಿಂದ ಆಚೆ ಬಂದ್ರೆ ಒಂದು ವೇಸ್ಟ್ ಸೆಗ್ರಿಗೇಷನ್, ಕಸ ಸೆಗ್ರಿಗೇಷನ್ ಮಾಡುವಂತ ಒಳ್ಳೆ ಆಟೋ ಇಲ್ಲ. ಇವತ್ತು ಕೂಡ ಅದೇ ಹಳೆ 2 ಸ್ಟ್ರೋಕ್ ಆಟೋಗಳು ಓಡಾಡ್ತಾ ಇದೆ. ಮಕ್ಕಳು ಕಾಲೇಜ್ಗೆ ಹೋಗುವಂತವ್ರು, ಕೆಲ್ಸಕ್ಕೆ ಹೋಗುವಂತವ್ರು ಇವತ್ತು ಬೀದಿ ಏನೇನೋ ಐಡಿಯಾ ಕೊಟ್ಬಿಡ್ರಿ. ಕಸ ಹೊಡಿಯೋ ಮಷೀನಿಗೆ ಅದೆಷ್ಟೋ ಕೋಟಿ ಹಾಕ್ಬಿಟ್ರು, ಆಟೋ ಇನ್ನೇನೋ ತಂದ್ಬಿಡ್ತಾರೆ. ಆಮೇಲೆ ನೀವು ಹೊಸದಾಗ ಏನೇನೋ ಐಡಿಯಾಗಳು ಕೊಟ್ಬಿಡ್ರಿ. ಗುಜರಿ ಆಟೋ ಅಂದ್ಬಿಟ್ರೆ ಅದಕ್ಕೊಂದು ಪ್ಲಾನ್ ತಂದ್ಬಿಡ್ತಾರೆ. ಎಲೆಕ್ಷನ್ ಮರೀಚಿಕೆ ಆಗ್ಬಿಡುತ್ತೆ. ಜನಸಾಮಾನ್ಯರ ಕಷ್ಟ ಹೇಳ್ತಾ ಇದೀನಿ ಮೇಡಮ್. ಇವತ್ತು ನಡೆಯೋ ಕಾಲೇಜ್ಗೆ ಹೋಗುವಂತ, ಸ್ಕೂಲ್ಗೆ ಹೋಗಿ ಕೆಲಸ ಹೋಗುವಂತ ಸಮಯದಲ್ಲಿ ಆಟೋಗಳಿಂದ ಕಸ ಬೀಳ್ತಿರತ್ತೆ. ಎಲ್ಲಿಂದ ಬ್ರ್ಯಾಂಡ್ ಬೆಂಗಳೂರು ಮಾಡ್ತಾ ಇದೀವಿ ನೀವು? ಇವತ್ತು ಮೈಕ್ರೋ ಮ್ಯಾನೇಜ್ಮೆಂಟ್ ಅನ್ನೋವಂಥದ್ದು ಬೆಂಗಳೂರಿಗೆ ಅವಶ್ಯಕತೆ ಇದೆ. ಇವತ್ತು ನಾವು ನೋಡ್ತಾ ಇದ್ವಿ, MP ಮನೆಗೆ ಹೋಗ್ತಾರೆ, MLA ಮನೆಗೆ ಹೋಗ್ತಾರೆ, ನಮ್ಮ ಮನೆ ಒಳಚರಂಡಿ ಪ್ರಾಬ್ಲಮ್ ಇದೆ ಅಂತೇಳಿ. ಇದೆಲ್ಲ ನಡೀತಾ ಇರೋವಂಥದ್ದು ಈ ವಿಳಂಬ ಧೋರಣೆಯಿಂದ ಮಾತ್ರನೇ. ಆದ್ರಿಂದ ನಾನು ಹೇಳೋವಂಥದ್ದು ಇಷ್ಟೇ, ಇವತ್ತು ನೀವು ಡಬಲ್ ಸ್ಟ್ಯಾಂಡರ್ಡ್ಗಳನ್ನ ಬಿಟ್ಬಿಡಿ. ನಿಮ್ಗೇನು ಹೈಕೋರ್ಟ್, ಸುಪ್ರೀಂ ಕೋರ್ಟ್ 2 ಬಾರಿ ಚೀಮಾರಿ ಹಾಕಿದೆ. ಬನ್ನಿ, ರಾಜ್ಯದ ಜನ ಕೊಡ್ತಾರೆ ಉತ್ತರ, ಬೆಂಗಳೂರಿನ ಜನ ಕೊಡ್ತಾರೆ ಉತ್ತರ. ಯಾವ ಬ್ರ್ಯಾಂಡ್ ಬೆಂಗಳೂರು? ಇವತ್ತು 4,500 ಬಸ್ಗಳನ್ನ, ಎಲೆಕ್ಟ್ರಿಕ್ ಬಸ್ಗಳನ್ನ ನಮ್ಮ ಕೇಂದ್ರ ಸರ್ಕಾರ ಕೊಟ್ಟಿದೆ. ಅದನ್ನ ಅನುಷ್ಠಾನ ಮಾಡುವಂತ ಒಂದು ಪರಿಜ್ಞಾನ ಕೂಡ ಇವತ್ತು ರಾಜ್ಯ ಸರ್ಕಾರ. ನೀವಿಬ್ರು ಸೇರ್ಕೊಂಡು ನಮ್ಮನ್ನ ಚುನಾವಣೆಯಿಂದ ನೀವು ಖಂಡಿತವಾಗ್ಲೂ ನಾವು ಕಾಂಗ್ರೆಸ್ ಜೊತೆ ಸೇರಿಸ್ಬೇಡಿ. ನಾನು ಹೇಳ್ತಾ ಇದೀನಲ್ಲ, ನಾವು ಮಾಡಿರುವಂತ ಅಭಿವೃದ್ಧಿ ಕಾರ್ಯ ಏನಿತ್ತು ಅದಕ್ಕೆ ಕೂಡ 2023ರಲ್ಲಿ ಬೆಂಗಳೂರು ಜನ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ನಮಗೆ ಮೆಜಾರಿಟಿ ಭಾರತೀಯ ಜನತಾ ಪಾರ್ಟಿ MLAಗಳು ಬೆಂಗಳೂರಲ್ಲಿ ಇದ್ದಾರೆ. ನಮ್ದು ಕೇಂದ್ರದಲ್ಲಿ ಕಮಿಟಿ ಆಗಿದೆ, ರಾಜ್ಯದಲ್ಲಿ ಕಮಿಟಿ ಆಗಿದೆ, ಚುನಾವಣೆ ವಿಚಾರಕ್ಕೋಸ್ಕರ. ನೀವು ಹೇಳಿದಾಗೆ ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕ ಹೋರಾಟ ಕೂಡ ನಾವು ಪ್ರಾರಂಭ ಮಾಡೋರಿದ್ದೀವಿ. ನಾವು ಯಾವತ್ತೂ ಕೂಡ ಕಾಂಗ್ರೆಸ್ನವ್ರ ತರ ಚುನಾವಣೆ ಮಾಡ್ತೀವಿ 50,000 ಕೊಡಿ ಅಂತ ಯಾವ ಕಾರ್ಯಕರ್ತರನ್ನು ಇಸ್ಕೊಂಡಿಲ್ಲ. ನಾವು ತಳಮಟ್ಟದ ಕಾರ್ಯಕರ್ತನ, ಯಾರು ಒಬ್ಬ ಬಡ ಕಾರ್ಯಕರ್ತನ ಕೂಡ ತಂದು ನಾವು ಅಧಿಕಾರ ಕೊಡುವಂತ ಪಕ್ಷ ಭಾರತೀಯ ಜನತಾ ಪಾರ್ಟಿ. ಇವತ್ತು 50,000 ಕೊಟ್ಟರು ಕಾಂಗ್ರೆಸ್ ಕಾರ್ಯಕರ್ತರು ತಂದು ಏನ್ ಮಾಡಿದ್ರಿ? ಎಷ್ಟು ತಿಂಗಳುಗಳಾಯ್ತು? ಅದನ್ನೆಲ್ಲ ಸೇರಿಸಿ ನೀವು ಹೈಕಮಾಂಡ್ ಕಪ್ಪ ಕೊಟ್ರ, ತಲುಪಿಸಿದ್ರ? ನಾಗೇಂದ್ರ ಅವರೇ, ಕಾಂಗ್ರೆಸ್ನ ಪ್ರಶ್ನೆ ಮಾಡುವ ನೈತಿಕತೆ JDSಗೆ ಇದೆಯಾ ಈ ವಿಚಾರದಲ್ಲಿ? ಯಾಕೆ ಅಂತ ಹೇಳ್ಬಿಡ್ತೀನಿ. BJPನೂ ಅದೇ ಎಡವಟ್ ಮಾಡ್ಕೊ ಬಂದಿತ್ತು, ಕಾಂಗ್ರೆಸ್ ಅದೇ ಮುಂದುವರ್ಸ್ಕೊಂಡು ಹೋಗ್ತಾ ಇದೆ ಅಂತ. BJP ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದೀರಿ ನೀವು. ಯಾವ ನೈತಿಕತೆ ಇಟ್ಕೊಂಡು ಕಾಂಗ್ರೆಸ್ಗೆ ಪ್ರಶ್ನೆ ಮಾಡ್ತೀರಿ? ಅಂದರೆ ಇವತ್ತು ಅದಕ್ಕೆ ಮುಂಚೆ ನಾವು BJP ಮುಂಚೆ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡಿದ್ವಿ.
ಆ ಮೈತ್ರಿ ಮಾಡ್ಕೊಂಡ ಸಂದರ್ಭದಾಗ ಕಾಂಗ್ರೆಸ್ ನಡ್ಕೊಂಡಿದ್ದ ರೀತಿ ಹೆಂಗಿತ್ತು, ಬೆನ್ನು ಚೂರಿ ಹಾಕಿತ್ತು ಹೆಂಗಿತ್ತು, ಶಾಂತಿಯ ತೋಟದಲ್ಲಿ ಕೂತ್ಕೊಂಡು ಶಾಂತಿವನದಲ್ಲಿ ಕೂತ್ಕೊಂಡು ಹೆಂಗೆಲ್ಲ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಿ ಸಿದ್ದರಾಮಯ್ಯ ಅವರು ಸರ್ಕಾರನ ಬೀಳ್ಸಿದ್ರು. ಇದೇ ಡಿ ಕೆ ಶಿವಕುಮಾರ್ ಮುಂಬೈಯಲ್ಲಿ ಗೇಟ್ ಮುಂದೆ ಕೂತ್ಕೊಂಡು ಟೀ ಕುಡ್ಕೊಂಡು ಮಳೆ ಹುಯ್ಬೇಕಾದ್ರೆ ಬರ್ನಪ್ಪ ಅಂತ ಕೇಳಿ ಕರೆಯೋಕೆ ಹೋಗಿದ್ರು. ಈ ಎಲ್ಲ ವ್ಯವಸ್ಥಿತ ನೋಡಿದ್ರೆ ಕಾಂಗ್ರೆಸ್ ಮುಖವಾಡ ಅಷ್ಟೇ, ಅದೊಂದು ಗೋಮುಖ ವ್ಯಾಘ್ರ ಅಷ್ಟೇ. ಹಾಗಾಗಿ ನಮಗೆ ಅಭಿವೃದ್ಧಿ ಆಗೋಂಥ ಒಂದು BJP ಜೊತೆ ಮೈತ್ರಿ ಮಾಡ್ಕೊಳ್ಳೋ ಸತ್ಯ, ಜನರ ಅಭಿವೃದ್ಧಿ ಮುಖ್ಯ, ರಾಜ್ಯದ ಅಭಿವೃದ್ಧಿ ಮುಖ್ಯ, ದೇಶದ ಅಭಿವೃದ್ಧಿ ಮುಖ್ಯ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಮೈತ್ರಿ ಮಾಡ್ಕೊಂಡಿದ್ದೀವಿ. ಇವತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಮುಖ್ಯ ಅಭಿವೃದ್ಧಿ ಮೂಲದ ಮಂತ್ರ ಅವು. ಇವತ್ತು ಆ ಚುನಾವಣೆಗಳು ನಡೆಸೋಕ್ಕಾಗದಿದ್ದಂಥ ಒಂದು ಈ ಒಂದು ನೈತಿಕತೆ ಸರ್ಕಾರಕ್ಕೆ ಮನ ಮರ್ಯಾದೆ ಇದೆಯಾ ಅಂತ ನಾವು ಕೇಳ್ಬೋದು. ಇವತ್ತು ಒಂದೊಂದು ಪೀಳಿಗೆಗಳೇ ಹೋಗ್ತಾ ಇದೆ ಚುನಾವಣೆಗಳಿಂದ. ಇವತ್ತು ಉತ್ಸಾಹವಾಗಿದ್ದರು ಯುವಕರು, ನಾವು ಚುನಾವಣೆಗೆ ಹೋಗಬೇಕು, ನಾವು ಏನಾದರೂ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು ಅಂತ ಒಂದು ಇಚ್ಛೆಯಲ್ಲಿರೋಂಥ ಯುವ ಪೀಳಿಗೆಗೆ ಎಲ್ಲೋ ಒಂದು ಕಡೆ ಈ ರಾಜಕಾರಣ ನೋಡ್ತಾ ಇದ್ರೆ ವಲಸೆದ್ದು ಹೋಗ್ತಾ ಇದೆ. ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಹೇಳ್ತಿದ್ರು, ಸದನದಲ್ಲಿ ಹೇಳ್ಕೊಂತ ಇದ್ರು ಅವರು. ಇವತ್ತು ಜನದ ಮುಂದೆ ಓದ್ತಾ ಇದ್ರೆ ಕಳ್ಳ ಅಂತ ನೋಡ್ತಾರೆ ನಮ್ಮನ್ನು. ಅಂಥ ಒಂದು ಪರಿಸ್ಥಿತಿ ರಾಜಕಾರಣದಲ್ಲಿ ಉದ್ಭವ ಆಗ್ತಾ ಇದೆ ಅಂತ ಮಾತು ಬಂದಿದ್ವು. ಇವತ್ತು ನೀವು ನೋಡಿರ್ಬೋದು ಇವತ್ತಿನ ಪರಿಸ್ಥಿತಿಯಲ್ಲಿ ವಿಜೇಂದ್ರ ಅವ್ರ ಸ್ಟೇಟ್ಮೆಂಟ್ ಆಡ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಬೆಲೆ ಅಂದ್ರೆ ನಮ್ಮ ಹೋದ್ರೆ ನಡ್ಕೊಂಡು ಹೋದ್ರೆ ಬೆಲೆನೇ ಕೊಡ್ತಾ ಇಲ್ಲ ಜನ, ಸತ್ಯ ನೋಡಿ ಅವ್ರಿಗೆ ಸತ್ಯ ಅದನ್ನ. ಇವತ್ತು ಆ ಮನಸ್ಥಿತಿ ಅಲ್ಲ, ಇವತ್ತು ಮುಚ್ಚಿಡ ಅಂತ ಪ್ರಶ್ನೆ ಇಲ್ಲ. ಇವತ್ತು ಯಾಕೆ ಹೇಳ್ತಾ ಇದಾರೆ ಅಂದ್ರೆ ಮನನೊಂದಾಗಿದ್ದಾರೆ. ಇವತ್ತು ಜನಗಳ ಮುಖ ತೋರ್ಸಕ ಜನ ಯಾಕೆ ಮಾತಾಡ್ತಾ ಇದಾರೆ? ಇವು ಒಳ್ಳೇದ್ ಮಾಡಿದ್ರೆ ಒಳ್ಳೇದೇ ಬಯಸ್ತಾರೆ. ಒಳ್ಳೆ ರಾಜಕಾರಣಪ್ಪ, ಒಳ್ಳೆ ಒಂದು ಮಂತ್ರಿ ಅಪ್ಪ, ಒಳ್ಳೆ ಒಬ್ಬ ಮುಖ್ಯಮಂತ್ರಿ ಅಪ್ಪ, ಒಳ್ಳೆ ಒಬ್ಬ ನಮ್ಮ ಶಾಸಕರಪ್ಪ ಅಂತಾರೆ. ಇವತ್ತು ಅವ್ರು ನೋಡಿದ್ರೆ ಗೂಂಡ ಬರ್ತಾನೆ. ಇವತ್ತು ಸರ್ಕಾರ ಬಂದು 3 ವರ್ಷ ಆಗ್ತಿದೆ. ಸರ್ಕಾರ ಬಂದು 3 ವರ್ಷದಲ್ಲಿ ನೀವು ಒಂದು ಒಳ್ಳೆ ಪ್ರಶ್ನೆ ಎತ್ತಿದ್ರಿ. ಇವತ್ತು ವಕ್ತಾರರು ಬರ್ತಾ ಇಲ್ಲ ರೀ. ವಕ್ತಾರ ಸಮಸ್ಯೆ ಅಲ್ಲ ರೀ. ನಮ್ಮ ರಾಜ್ಯದ ಸದನದಲ್ಲಿ ನಿಂತ್ಕೊಂಡು ರಾಜ್ಯದ ಜ್ವಲಂತ ಸಮಸ್ಯೆಗಳಿಗೆ 205 ಪ್ರಶ್ನೆ ಕೇಳ್ತೀವಿ. ವಿರೋಧ ಪಕ್ಷದಲ್ಲಿ ನಿಂತ್ಕೊಂಡು 205 ಪ್ರಶ್ನೆಗಳಿಗೆ ಒಂದು 30-40 ಉತ್ತರ ಕೊಡಕ್ಕೆ ಪಲಾಯನ ಮಾಡ್ತಾರೆ. ಅದೇ ಯುಟಿ ಖಾದರ್ ಅವರು ಸದಾ ಹೇಳ್ತಾರೆ. ಯುಟಿ ಖಾದರ್ ಹೇಳ್ತಾರೆ ನೋಡಿ, ವಿರೋಧ ಪಕ್ಷದ 250 ಪ್ರಶ್ನೆಗಳಿದಾವೆ, ನೀವು ಈ ತರ ಓಡಾಗ ತಪ್ಪು ಸರಿ ಅಂತ ಹೇಳಿ ತಪ್ಪು ಅಂದ್ಬಿಟ್ಟು ಸದನ ಬಿಟ್ಟು ಹೋಗ್ತಾರೆ. ಅಂತ ಪರಿಸ್ಥಿತಿ ಸರ್ಕಾರದಲ್ಲಿದ್ದಾಗ ಈ ವಕ್ತಾರಗಳು ಬಂದು ಕೂತ್ಕೊಂತಾರ? ವಕ್ತಾರ ಕೂತ್ಕೊಳ್ಳೋಕೆ ಮುಖ ಇದೆಯಾ? ಹೇಳದ್ನಲ್ಲ, ಅಲ್ಲ, ವಕ್ತಾರ ಮುಖ ಇದೆಯಾ ಕೇಳಕ್ಕೆ ಪ್ರಶ್ನೆಗಳಿಗೆ? ಆ ರೀತಿಯಾದ ಸಮಸ್ಯೆ ನೋಡಿ. ಅಲ್ಲ, ಒಂದ್ ಸೆಕೆಂಡ್ ಮೇಡಮ್, ಆ ರೀತಿಯಾದ ಸರ್ಕಾರದಲ್ಲಿರುವಂತ ಸಚಿವರು 34 ಜನ ಸಚಿವರು ಸದನ ಬಂದು ಉತ್ತರ ಕೊಡಕ್ಕೆ ಯೋಗ್ಯತೆ ಇಲ್ಲದ ಸಚಿವರು ಇಲ್ಲಿನ ಅಭಿವೃದ್ಧಿ ಬಗ್ಗೆ ಏನ್ ಮಾತಾಡ್ತಾರೆ? ಅವರು ಏನ್ ಮುಖ ಇದೆ ನೋಡಿ. ಇವತ್ತರೆಗೂ ಸರ್ಕಾರ ಬಂದ್ 3 ವರ್ಷ ಇದೆ, ಸಂಪುಟ ವಿಸ್ತರಣೆ ಆಗಿದೆಯಾ? 20 ಜನ ಇನ್ನೂ ಬಂದಿಲ್ಲ. ಶಿಕ್ಷಣ ಮಂತ್ರಿಗಳಿಲ್ಲ ಅಂದ್ರೆ ನಮ್ಗೆ ಎಂತ ನಾಚಿಕೆಟ್ ಅಂದ್ರೆ ಇವತ್ತನ್ನು ಕೇಳ್ತಾರೆ. ಇವತ್ತು ಹೊರ ರಾಜ್ಯಗಳಿಂದ ಕೇಳ್ತಾರೆ, ನಿಮ್ಮ ಎಜುಕೇಶನ್ ಮಿನಿಸ್ಟರ್ ಯಾರು ಅಂತಾರೆ. ಯಾರ ಹೆಸರು ಹೇಳ್ಬೇಕು? ನಾನು ಮುಖ್ಯಮಂತ್ರಿ ಹೆಸರಲ್ಲ, ನೀರಾವರಿ ಇಲಾಖೆ ಮಿನಿಸ್ಟರ್ ಕೇಳ್ತಾರೆ ಯಾರು ಅಂತ. ಅದನ್ನೇ ಹೇಳ್ತಿರೋದು. ಅಂತ ಒಂದು ಪರಿಸ್ಥಿತಿಗಿದೆ ಇವತ್ತು. ಕೃಷಿ ಮಂತ್ರಿ ಯಾರು? ಡಿ ಕೆ ಶಿವಕುಮಾರ್. ಶಿಕ್ಷಣ ಮಂತ್ರಿ ಯಾರು? ಡಿ ಕೆ ಶಿವಕುಮಾರ್. ಮುಖ್ಯಮಂತ್ರಿಗಳು ಯಾರು? ಡಿ ಕೆ ಶಿವಕುಮಾರ್. ಈ ಖಾತೆಗಳನ್ನು ಆರೋಗ್ಯ ಮಂತ್ರಿ ಸ್ಟೇಟ್ಮೆಂಟ್ ನೋಡಿ. ಎಲ್ಲದನ್ನು ಆರೋಗ್ಯ ಇವಾಗ ಗೃಹ ಮಂತ್ರಿ ತಗೋಬೇಕಾದ್ರೆ ನಿರ್ದೇಶಕನ ಆರೋಗ್ಯ ಮಂತ್ರಿ ಸಚಿವರು ತಗೊಂತಾರೆ. ಎನ್ಕೌಂಟರ್ ಮಾಡಿ, ಎನ್ಕೌಂಟರ್ ಗುಂಡೋಡಿ ಶೂಟ್ ಮಾಡಿ, ಕಾಲು ಶೂಟ್ ಮಾಡಿ ಅಂತಾರೆ. ಇವತ್ತು ಗೃಹ ಮಂತ್ರಿ ಮತ್ತೆ ಏನ್ ಕಿರ್ಬೇಕಲ್ಲಿ? ಗೃಹ ಮಂತ್ರಿಗೆ ಪರಿಜ್ಞಾನ ಇಲ್ವಾ? ಈ ಕ್ರೈಮ್ ಬಗ್ಗೆ ಗೊತ್ತಾಯ್ತಲ್ವಾ? ಇಲ್ಲಿ ನಡೀತಾರಂತ ಕ್ರೈಮ್ಗಳು ಆಗ್ತದೆ ಗೊತ್ತಾಗ್ತಲ್ವಾ? ಅದನ್ನ ಆರೋಗ್ಯ ಇಲಾಖೆ ಸಚಿವರು ಹೇಳ್ತಾರೆ ಶೂಟ್ ಮಾಡಿ ಕ್ರೈಮ್ ಮಾಡೋರಿಗೆ ಅಂತ. ಎಂತ ಒಂದು ಪರಿಸ್ಥಿತಿ ನೋಡಿ. ಇದನ್ನ ನೋಡಿ, ಇದು ಮ್ಯಾನೇಜ್ಮೆಂಟ್ ಅಲ್ಲ, ಇದು ನಿಜವಾದ ನೈತಿಕ ಓದ್ಬೇಕು ಸರ್ಕಾರ. ಇವತ್ತು ಆಗ್ತಾರ ಸಮಸ್ಯೆಗಳಿಗೆ ಸರ್ಕಾರನೇ ಹೊಣೆ. ಇವತ್ತು ಮೂಲ ಮಂತ್ರ ಅಭಿವೃದ್ಧಿ ಬೇಕಾಯ್ತು ಸ್ಥಳೀಯ ಚುನಾವಣೆಗಳಿಂದ. ಇವತ್ತು ಚುನಾವಣೆಗಳನ್ನ ಇವತ್ತು ತಪ್ಪಿಸ್ಕೊಂತ ಇದ್ರೆ ನಮ್ಮ JDS ಪಕ್ಷ ಕೂಡ ಕಾನೂನು ವಿಭಾಗದಿಂದ ನಾವು ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ಗೆ ಅಪ್ಲಿಕೇಶನ್ ಹಾಕಿದ್ವಿ. ನಮ್ ಚುನಾವಣೆ ಆಗ್ಲೇಬೇಕು, ಅಭಿವೃದ್ಧಿ ಆಗ್ಲೇಬೇಕು ಅಂತ ಹಾಕಿದ್ವಿ. ಈ ಕೇಸಲ್ಲಿ ಇದೇ ಪರ್ಟಿಕ್ಯುಲರ್ ಕೇಸಲ್ಲಿ ಹಾಕಿದ್ವಿ. ನಿಮ್ಗೆ ಅಪ್ಲಿಕೇಶನ್ ತಂದ್ಕೊಡ್ತೀನಿ, ಅಪ್ಲಿಕೇಶನ್ ನೀವು ನೋಡಿ. ನಾವು ಹಾಕಿದೀವಿ. ಆದ್ರೆ SI ಇಂತ ತಿಂಗಳು ಬರುತ್ತೆ ಅಂತ ಖಾತ್ರಿ ಇದ್ರೆ ಕೂಡ ಅಬ್ಜೆಕ್ಷನ್ ಮಾಡಿಲ್ಲ. ಇವರು ಊಹೆ ಮಾಡ್ಕೊಂಡು ಅಬ್ಜೆಕ್ಷನ್ ಮಾಡಿಲ್ಲ. ಸಾಕ್ಷಿ ಸಮೇತ ಕೊಡ್ತೀನಿ. ಹಾಗಾಗಿ ಇವತ್ತು ಸರ್ಕಾರ ಬೆಂಗಳೂರು ಅಭಿವೃದ್ಧಿಯಲ್ಲಿ 0 ಶೂನ್ಯ. ಇವತ್ತು ಅವರು GBA ಬೋರ್ಡ್ ಅನ್ನು ಮಾತ್ರ ಚೇಂಜ್ ಮಾಡಿದ್ರು. GBA ಬೋರ್ಡ್ ಚೇಂಜ್ ಮಾಡಿ ಬೌಂಡ್ರಿಗಳು ಫಿಕ್ಸ್ ಮಾಡ್ಕೊಂಡ್ರು. 5 ಜನ ಮಹಾನಗರ ಪಾಲಿಕೆಗಳನ್ನ ಸೃಷ್ಟಿ ಮಾಡ್ಕೊಂಡ್ರು. 369 ವಾರ್ಡ್ಗಳು ಮಾಡ್ಕೊಂಡ್ರು ಅಷ್ಟೇ ಹೊರತು ಇವತ್ತು ಅಲ್ಲಿನ ಅಭಿವೃದ್ಧಿ ಏನು? ಇವತ್ತು ನಾಮನಿರ್ದೇಶನ ಮಾಡ್ಕೊಂಡಿದ್ದಾರೆ 50ರಿಂದ 60 ಜನ. ಯಾರ ಸಮೇತ ದುಡ್ಡು ಅವ್ರಿಗೆಲ್ಲ ಕೊಡ್ತಾ ಇರೋದು? ಓಲೆ ಅವ್ರು ಏನ್ ಮಾಡ್ತಾ ಇದ್ದಾರೆ? ಏನಾದ್ರು ಒಂದು ಸ್ಟೇಟ್ಮೆಂಟ್ ಇದೆಯಾ? ಒಂದು ಪತ್ರಿಕೆ ಹೇಳಿಕೆ ಇದೆಯಾ? ಎಲ್ಲೆಲ್ಲ ಏನಾದ್ರು ಅಭಿವೃದ್ಧಿ ಇದೆಯಾ? ಯಾವ್ದಾದ್ರು ಸಮಸ್ಯೆಗಳು ಇದೆಯಾ? ಇವತ್ತು ಕೂಡ ನೀವು ನೀರು ಬಂದ್ರೆ ಬೆಂಗಳೂರು ಮುಳುಗೋಗುತ್ತೆ. 40 ಲಕ್ಷ ಮನೆ ಇದೆ. ಇವತ್ತು 40 ಲಕ್ಷ ಮನೆಯಲ್ಲಿ ಕನಿಷ್ಠ ಪಕ್ಷ 30 ಲಕ್ಷ ಮನೆ ನೀರಲ್ಲಿ ಮುಳುಗೋಗುತ್ತೆ. ನಾಗೇಂದ್ರ ಅವರೇ, ಬೆಂಗಳೂರಿಗೆ ಮಳೆ ಬಂದ್ರೆ ಮನೆಗಳು ಮುಳುಗೋಗುತ್ತೆ. ಅದು ಕಾಂಗ್ರೆಸ್ ಅವಧಿಯಲ್ಲ, ಅವ್ರು ಇದ್ದಾಗ್ಲೂ ಅದೇ ಹಣೆ. ಆಯ್ತು ರೀ, ಅದಕ್ಕೆ ಜನ ಬುದ್ಧಿ ಕಲ್ಸಿದ್ರು. ನೀವು ಇದ್ದಾಗ ಏನೂ ಮಾಡಿಲ್ಲ, BJP ಅವರು ಮಾಡಿಲ್ಲ, JDS ಮಾಡಿಲ್ಲ. ನಾವು ಕಾಂಗ್ರೆಸ್ಗೆ ಒಮ್ಮತದಿಂದ 136 ಸೀಟ್ ಕೊಟ್ರು, ಮ್ಯಾಂಡೇಟ್ ಕೊಟ್ರು. ಡೆವಲಪ್ಮೆಂಟ್ ಆಗುತ್ತೆ, ಸಮಗ್ರ ಕರ್ನಾಟಕ ಇವತ್ತು ಒಂದ್ ನಿಮಿಷ. ಇವತ್ತು ಮೇಕೆದಾಟಿನ ಇದನ್ನ ಪ್ರಣಾಳಿಕೆ ಇರ್ತಂದ್ರೆ ಮೇಕೆದಾಟಿಂದ ನಾವು ಪಾದಯಾತ್ರೆ ಮಾಡಿ
ಕಾವೇರಿ ನೀರು ತಂದು ಬೆಂಗಳೂರು ಕೊಟ್ಟಿದ್ದು 2 ಕೋಟಿ ಜನಕ್ಕೆ ನಂಬಿಕೆ ಕೊಟ್ರಲ್ಲ, ಪ್ರಣಾಳಿಕೆ ಕೊಟ್ರಲ್ಲ, ಸಾಕ್ಷಿ ಸಮಿತಿ ಇದೆಯಲ್ಲ, ಇವತ್ತು ಉಳಿಸ್ಕೊಳಕ್ ಆಗ್ತಾ ಇದೆಯಾ? ಉಳಿಸ್ಕೊಳಕ್ ಆಗ್ತಾ ಇದೆಯಾ? ಇವತ್ತು ಅತ್ಯಾಪ್ತರಿದ್ದಾರಲ್ಲ, ಒಂದು ಮೀಟಿಂಗ್ ಅರೇಂಜ್ ಮಾಡ್ಕೊಡಿ. ಇವತ್ತು ನಾವು ಅದನ್ನ ಕೇಳಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಒಂದು ಪ್ರಶ್ನೆ ಹೇಳ್ತಾರೆ ಅವ್ರಿಗೆ, ನೀವು ಸ್ಟಾಲಿನ ಇವತ್ತು ಇಂಡಿಯಾ ಕೂಟದಲ್ಲಿ ಇದ್ದೀರಲ್ಲ, ಸ್ಟಾಲಿನ ಒಂದು ಸತಿ ಮೀಟಿಂಗ್ ಕೊಡಿ, ನಾನು ಕರ್ಕೊಂಡು ಹೋಗ್ಬಿಟ್ಟು ಸನ್ಮಾನ್ಯ ಮೋದಿಯವ್ರ ಜೊತೆ ಕುಂತು ಸಮಸ್ಯೆ ಬಗೆಹರಿಸ್ತಿದ್ದಾಗ ಇವ್ರು ಏನು ಹೇಳ್ತಾ ಇದ್ದಾರೆ? ಇವತ್ತು ಬಿಡ್ದಿದ್ದು ನೋಡ್ಬೋದು, ಬಿಡ್ದಿದ್ದು ನಾವು ವಿಧಾನಸಭೆ ಸಮಸ್ಯೆ ಮತ ಹಾಕ್ಬೇಕಾದ್ರೆ ಜನಗಳ ಮಧ್ಯೆ ಹೋಗಿ ಜನಗಳ ಪಾದತ್ರ ಹೋಗಿ ನಮಸ್ಕಾರ ಹಾಕಿ ಅವ್ರನ್ನ ಬೇಡ್ಕಂತಾರೆ, ಅಂಗ್ಲಾಚ್ ಬೇಡ್ಕಂತಾರೆ. ಇವತ್ತು ಜನಗಳ ಸಮಸ್ಯೆ ಬಂದ್ರೆ ವಿಧಾನಸಭೆ ಚರ್ಚೆ ಮಾಡೋ ಬನ್ನಿ ಅಂತಾರೆ. ಅದೇ ಕುಮಾರಸ್ವಾಮಿ ನೈಜವಾದ ರೈತರ ಮಗ, ಮಣ್ಣಿನ ಮಗ ಎಲ್ಲಿ ಕೂತ್ಕೊಂಡ್ರು? ಜನರ ಮಧ್ಯೆ ಕೂತ್ಕೊಂಡ್ರು, ಜನರ ಸಮಸ್ಯೆನ ಜನರ ಮಧ್ಯೆ ಪರಿಹಾರ ಆಗ್ಬೇಕಂತ ಕೂತ್ಕೊಂಡ್ರು. ಅದೇ ರೀ JDS ಪಕ್ಷ ನಮ್ಗೊಂದು ಅವಕಾಶ ಕೊಡ್ಲಿ ಸಾಕು, ರಾಜ್ಯದ ಜನ ಮುಂದೆ ನೋಡ್ಬೇಕು, ಸುವರ್ಣ ಕರ್ನಾಟಕ ಆಗುತ್ತೆ ರಾಜ್ಯ. ಅಂತವ್ರ ಜೊತೆಗೆ ಸ್ನೇಹ ಮಾಡ್ಕೊಳ್ತೀರಿ, ಕಾಂಗ್ರೆಸ್ ಅವರಿಗೆ ನೋಡಿ ಇವತ್ತು ನಮ್ಮ ಪಕ್ಷದಲ್ಲಿ ನಮಗೆ ನಾಗೇಂದ್ರ ಅವರೇ, JDS ಅವರು 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ ಸೊಸೆ ಕಡೆ. ಅದು ನೋಡಿ, ಅದನ್ನ ಸಮಸ್ಯೆ ಅಲ್ಲ. ನೀವು ನೋಡಿ, ನೀವು ಏನ್ ಬೇಕಾ ಹೇಳ್ಬೋದು, ಏನ್ ಬೇಕಾ ನಿಮ್ಗೆ ನೋಡಿ, ನಿಮ್ಗೆ ಹೇಳಕ್ ಸ್ವತಂತ್ರ, ವಾಕ್ ಸ್ವತಂತ್ರ ಹೇಳ್ಬೋದು. ಇವತ್ತು ನಾವು ಏನಾದ್ರೂ ಮೆಜಾರಿಟಿ ಗೆದ್ದಿದ್ರೆ ಈ ಪರಿಸ್ಥಿತಿ ಬರ್ತಾ ಇತ್ತ? ನಮ್ದು 18 ಸೀಟ್ ಬಂದಿದೆ, ಒಪ್ಕೊಬೇಕಾಗಿದೆ. 18 ಶಾಸಕರು ನಾವ್ ಏನ್ ಮಾಡ್ಬೇಕು? ಅಭಿವೃದ್ಧಿ ಕಡೆ ಇರ್ಬೇಕಾ, ಅಭಿವೃದ್ಧಿ ವಿರುದ್ಧ ಕಡೆ ಇರ್ಬೇಕಾ? ಧೈರ್ಯವಾಗಿ ಪ್ರಶ್ನೆ ಮಾಡ್ಬೇಕು ಅನ್ನುವ ಹುಮ್ಮಸ್ಸು, ಆ ಲೆಕ್ಕಾಚಾರ, ಡೇಟಾಗಳು ನಿಮ್ಮ ಹತ್ರ ಇದ್ದಾವೆ, ಬಟ್ ಕೇಳಕ್ ಆಗ್ತಿಲ್ಲ. ಯಾಕೆ ಹೇಳಿ? ದಿನನಿತ್ಯ ಕುಮಾರಸ್ವಾಮಿ ಅವರ ದಿನನಿತ್ಯ ನೋಡಿ ಹೋರಾಟ ಅಂದ್ರೆ ನಿಮ್ದು ಹೇಗೆ? ಹೋರಾಟ ಅಂದ್ರೆ ಯಾವ ರೀತಿ? ಓಕೆ, ಆಯ್ತು ಹೇಳಿ. ಬಿಡದಿ ಅನ್ನೋದಕ್ಕೆ ತುಂಬಾ ಅತ್ಯದ್ಭುತ ಹೋರಾಟವನ್ನ ಮಾಡ್ತಾ ಇದ್ದೀರಿ, ಅನುಮಾನವೇ ಬೇಡ. ಸಂತೋಷ. ಬೆಂಗಳೂರಿಗೆ ಎಲೆಕ್ಷನ್ ಆಗಿಲ್ಲ ಅಂತ ಎಷ್ಟು ಸಲ ಬೀದಿಗಿಳಿದು ಹೋರಾಟ ಮಾಡಿದಿರಿ? ದಿನನಿತ್ಯ ನೀವು ಫ್ರೀಡಂ ಪಾರ್ಕ್ ಅಲ್ಲಿ ಒಂದ್ಸತಿ ಎಷ್ಟು ಅರೆಸ್ಟ್ ಮಾಡಿದ್ರು, ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಎಷ್ಟು ಹೋರಾಟ ಮಾಡಿದ್ವಿ, ಬೆಂಗಳೂರು ಚುನಾವಣೆ ಆಗಿಲ್ಲ ಅಂತ ನೀವು ನೋಡಿದೀರಾ? ಹೋದ ವರ್ಷದಲ್ಲಿ ನೀವು ಹಿಂಗೆ ನೋಡಿದ್ದೀರಾ? ನೀವು ಫ್ರೀಡಂ ಪಾರ್ಕ್ ಅಲ್ಲಿ ನೀವೇ ಬಂದು ಮಾಧ್ಯಮದಲ್ಲಿ ನೋಡಿದ್ರಲ್ಲ, GB ಎಲೆಕ್ಷನ್ ನಡಿಬೇಕಂತ ಹೋರಾಟ ಮಾಡಿದ್ವಿ. ಇವತ್ತು ದಿನಾ ಪತ್ರಿಕೆಯಲ್ಲಿ ಕೇಳಿ ಬರ್ತದೆ, ಪ್ರೆಸ್ ಮೀಟ್ ಎಲ್ಲೆಲ್ಲೋ ಯಾರಿಗೂ ಸಿಗ್ದಲ್ಲ ಇರೋ ಎವಿಡೆನ್ಸ್ ನೆಲ್ಲ ತಗೊಂಡ್ ತೋರಿಸ್ತಾ ಇದ್ರಲ್ಲ, ಇದನ್ನು ತೋರಿಸ್ರಿ. ಹಂಗೆ ಅದನ್ನೇ ನಾವು ಇವಾಗ ನಾವು ಕೂಡ ಇವತ್ತು ಏನು ಒಂದು ಚುನಾವಣೆ ಆಗುತ್ತೆ ಅಂತ ಹೇಳಿ ನಾವು ಕೂಡ GB ಯಲ್ಲಿ ಇರೋಂಥ ಎಲ್ಲ ಒಂದು ವಾರ್ಡ್ಗಳು ಕೂಡ ಹೋಗಿ ನಾವು ಕೂಡ SR ಮಾಡಿ ನಾವು ಕೂಡ ತಯಾರಾಗ್ತೀವಿ ಚುನಾವಣೆಗೆ. ನಾಚಿಕೆಟ್ಟು ಸರ್ಕಾರ ಯಾವುದೇ ಅಭಿವೃದ್ಧಿ ಮಾಡದೆ ಶೂನ್ಯ ಮಾಡಿ ಬೆಂಗಳೂರು ಜನನ ಕತ್ಲೆಯಲ್ಲಿ ಇಟ್ಟು ಇವತ್ತು ಅವ್ರ ಮುಂದೆ ಹೋಗಕ್ ಬೆತ್ತಲೆ ಆಗ್ತಾರೆ. ಇವತ್ತು ಇವರೇನೋ ಜನದ ಮುಂದೆ ಹೋದ್ರೆ ಬೆತ್ತಲೆ ಆಗ್ತಾರೆ. ಏನ್ ಮಾಡಿದ್ಯಾ ನೀನು? ಏನ್ ಮಾಡಿದ್ಯಾ ನೀನು? ರೋಡ್ ಕೊಟ್ಟಿದ್ಯಾ, ರಸ್ತೆ ಕೊಟ್ಟಿದ್ಯಾ, ನೀರು ಕೊಟ್ಟಿದ್ಯಾ, ಅಭಿವೃದ್ಧಿ ಮಾಡಿದ್ಯಾ? ಮನೆ ನಿಯಂತ್ರಣ ಮಾಡಕ್ಕಾಗುತ್ತೆ ನಿಮ್ ಕೈಯಲ್ಲಿ ಅನ್ನೋದು ಪ್ರಶ್ನೆ 100 ಉದ್ಭವ ಇದೆ. ಹಾಗಾಗಿ ಎದುರಿದ್ದಾರೆ ಇವತ್ತು ಅವರು. ಬೇಸಿಕ್ ಆಗಿ ರಸ್ತೆ ಚೆನ್ನಾಗಿದ್ಯಾ, ನೀರ್ ಸರಿಯಾಗಿ ಸಿಗ್ತಾ ಇದೆಯಾ, ಬೇಸಿಕ್ ಟ್ರಾಫಿಕ್ ಇದೆಯಾ, ಇಂತ ಇಲ್ಲೇ ಎಡವಟ್ಟು ಮಾಡ್ಕೊಂಡಿದೆ ಬೆಂಗಳೂರು. ಉಳಿದಿದ್ದ ಅಭಿವೃದ್ಧಿ ಆಮೇಲೆ, ಹೊರಗಡೆ ಅವ್ರನ್ನ ಕರ್ಸಿ ಇಲ್ಲಿ ಇನ್ವೆಸ್ಟ್ ಮಾಡಿಸೋದು ಇನ್ನು ತುಂಬಾ ದೂರದ ಮಾತು. ಸೊ ಎಲ್ಲೆಲ್ಲಿ ತಪ್ಪಾಗ್ತಾ ಇದೆ, ಇವ್ರುಗಳು ಹಿಂಗೆ ನಮ್ಮನ್ನ ಎಲೆಕ್ಷನ್ ಇಂದ ದೂರ ಇಡ್ತಾ ಹೋದ್ರೆ ಬೆಂಗಳೂರು ಜನರ ಕತೆ ಏನು ಹಂಗಾದ್ರೆ? ಮ್ಯಾಮ್, ನಾನು ಯಾವಾಗಲೇ ಹೇಳ್ದಂಗೆ ನಮಗೆ ಬ್ರ್ಯಾಂಡ್ ಬೆಂಗಳೂರು ಎಲೆಕ್ಷನ್ ಮಾಡಲಿಲ್ಲ, ನಮಗೆ ಸ್ವಚ್ಛ ಭಾರತ್ ಕೆಲಸ ಮಾಡಲಿಲ್ಲ ಅಲ್ವಾ? ಸೊ ಇಬ್ಬರು ಈಕ್ವಲ್ ಆಗಿ ನೀವು ಹೇಳ್ತಾ ಇರೋದನ್ನೇ ಅದು ಒಪ್ಕೊಳ್ಳೇಬೇಕು ಪ್ರಪಂಚ ಅನಿಸುತ್ತೆ. ಆ್ಯಂಡ್ ನಾವಿಲ್ಲಿ ಪಕ್ಷ ಪೂಜೆ, ವ್ಯಕ್ತಿ ಪೂಜೆ ಮಾಡೋಕ್ಕೆ ನಾನು ಬಂದೇ ಇಲ್ಲ ಫಸ್ಟ್ ಆಫ್ ಆಲ್. ಸೊ ನಮಗೆ ಬೇಕಾಗಿರೋದು ಒಂದು ಒಳ್ಳೆ ಗವರ್ನೆನ್ಸ್, ಆ್ಯಂಡ್ ದಟ್ ಈಸ್ ವಾಟ್ ನಾವೆಲ್ಲ ನೋಡ್ತಿರೋದು. ಗವರ್ನೆನ್ಸ್ ಅಂದ್ರೆ ಏನು ಬೇಕು? ನಮಗೆ ಬೇಸಿಕ್ಸ್ ಬೇಕು ಫಸ್ಟ್ ಆಫ್ ಆಲ್. ಒಳ್ಳೆ ಗಾಳಿ, ಕುಡಿಯೋಕೆ ಒಳ್ಳೆ ನೀರು, ಓಡಾಡಕ್ಕೆ ಒಳ್ಳೆ ರೋಡು, ಆ್ಯಂಡ್ ಒಳ್ಳೆ ಕೆರೆಗಳು ಸುತ್ತಮುತ್ತ. ಇಷ್ಟು ಕೊಟ್ಟರೆ ಅಟ್ಲೀಸ್ಟ್ ನಮ್ಮ ಬೆಂಗಳೂರು ಎಲ್ಲಿಗೆ ಹೋಗುತ್ತೆ. ಆ್ಯಂಡ್ ಹೊರಗಡೆಯಿಂದ ಇನ್ವೆಸ್ಟರ್ಸ್, ನನ್ನ ಕ್ಲೈಂಟ್ಸ್ ಹೆಸರೇ ಮಕ್ಕ ತೋರ್ಸೋಕ್ಕಾಗಲ್ಲ, ನೀವು ನಂಬ್ತಿರೋ ಬಿಡ್ತಿರೋ. ಬಂದಾಗ ಲೈಕ್ ನಮ್ಮ ಆಫೀಸ್ ಮುಂದೆ ಇಷ್ಟು ಪೈಲಪ್ ಆಗಿರುತ್ತೆ. ಹೆಂಗೆ ತೋರಿಸಿದ್ರೆ ಕ್ಲೈಂಟ್ಗೆ ಅವ್ರು ನನ್ನ ಮಕ್ಕ ನೋಡ್ಬಿಟ್ಟು ನಿಶ್ಚಿತ್ ವಾಟ್ ಇಸ್ ದಿಸ್ ಅಂತ ಹಿಂಗೆ ಕೇಳ್ತಾರೆ. ಬಿಕಾಸ್ ಯಾಕಂದರೆ ನಾನು ರಾಜಕೀಯದಲ್ಲಿ ಕೆಲಸ ಇಲ್ಲ, ನಾನು ಕೆಲಸ ಮಾಡೋದು ಮೇನ್ ನನ್ನ ಹೊಟ್ಟೆಪಾಡಿಗೆ. ರಾಜಕೀಯ ಮಾಡೋದು ಬೈ ಪ್ಯಾಷನ್. ಏನಕ್ಕೆ? ನಮ್ಮ ನಗರ, ನಮ್ಮ ಹೆಮ್ಮೆ, ನಮ್ಮ ಜವಾಬ್ದಾರಿ ಅನ್ನೋ ಒಂದು ಸ್ಲೋಗನಿಂದ ನಾವು ಶುರು ಮಾಡಿರೋದು. ಬಿಕಾಸ್ ಬೆಂಗಳೂರಾಗ ನಾವೇ ನಮ್ಮ ಏರಿಯಾಗಳು ಚೆನ್ನಾಗಿ ಇಟ್ಕೊಳ್ಳಿಲ್ಲ ಅಂದರೆ, ಆ್ಯಂಡ್ ಇಟ್ಕೋಬೇಕಾಗಿರೋ ಗವರ್ನೆನ್ಸ್ ನಮ್ಗೆ ಸಪೋರ್ಟ್ ಮಾಡಲಿಲ್ಲ ಅಂದರೆ, ಅದಕ್ಕೆ ಎಲೆಕ್ಷನ್ನೇ ಮಾಡಲಿಲ್ಲ ಅಂದರೆ ಏನು ಮಾಡ್ತೀರಾ? ದಿನ ಬೆಳಗಾದ್ರೆ ಒಬ್ಬರು ಮನೆ ಮುಂದೆ ಹೋಗಿ ಅಲಿತೀವಿ, ಎಲೆಕ್ಷನ್ ಆಗಿಲ್ಲ ಅಥವಾ ಕ್ಲೀನ್ ಮಾಡಿಸಿ ಎತ್ಸಿ ಮಾಡಿ ಅಂತ. ಅವ್ರು ನನ್ನ ಕೆಲಸ ಇಲ್ಲಿ ಹೂ ಇಸ್ ಟೇಕಿಂಗ್ ದ ಅಕೌಂಟಬಿಲಿಟಿ? ಯಾರು ಇದಕ್ಕೆ ಜವಾಬ್ದಾರಿ ತೊಗೊತಾರೆ? ಇವಾಗ ನನ್ನ ರೋಡಿಗೆ ನಾನು ಜವಾಬ್ದಾರಿ ತೊಗೊತೀನಿ, ಅದೇ ಥರ ಬೆಂಗಳೂರಿಗೆ ಯಾರು ಜವಾಬ್ದಾರಿ ತೊಗೋಬೇಕು? GB ತೊಗೋಬೇಕು, GB. ಆ್ಯಂಡ್ ಇವ್ರಿಗೆಲ್ಲ ಯಾರು ಸಂಬಳ ಕೊಡೋದು? ಫಸ್ಟ್ ಲೈನ್ ಟ್ಯಾಕ್ಸ್ ಪೇಯರ್ಸ್ ನಾವು. ಸಂಬಳದಲ್ಲಿ ನಮಗೆ ಟ್ಯಾಕ್ಸ್ ಕಟ್ಟಾಗಿ ಕೊಡುತ್ತೆ, ರಿಟರ್ನ್ಸ್ ಮಾಡಬೇಕು ಅಂದರೆ 1000 ಕ್ವೆಶನ್ಸ್ ಕೇಳ್ತಾರೆ, ₹1 ವಾಪಸ್ ಬರಲ್ಲ. ಅಂಥದ್ರಲ್ಲಿ ನಮಗೆ ಬೇಸಿಕ್ ನೀಡ್ಸ್ ಆಗಿ ಕೊಡದೇ ಇದ್ಮೇಲೆ ನಮ್ಮಿಂದ ಟ್ಯಾಕ್ಸ್ ಕಿತ್ತು ತಿಂತಾ ಇರಲ್ಲ. ಇದಕ್ಕೆ ನಿಮ್ಮ ಉತ್ತರ ಏನು? ಅದು ನಮ್ಮ ಬ್ರ್ಯಾಂಡ್ ಬೆಂಗಳೂರು ಆಗಿರ್ಬೋದು, ನಮ್ಮ ಸ್ವಚ್ಛ ಆಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು. ಎಸ್, ಹಿಟ್ನಾಳ್ ಸರ್, ನನಗೆ ಒಂಚೂರು ಇತಿಹಾಸ ನಮ್ಮೆಲ್ರಿಗೂ ನೆನಪು ಮಾಡೋ ಕೆಲಸ ಏನಾದರೂ ನಿಮ್ಮ ಕಡೆಯಿಂದ ಆಗ್ಬೋದಾ ಸರ್? ಬೆಂಗಳೂರಿನ ಇತಿಹಾಸದಲ್ಲಿ ಈ ರೀತಿಯಾಗಿ ಎಲೆಕ್ಷನ್ ಇಲ್ದಲೇ ಇರೋ ದಿನಗಳನ್ನು ನೋಡಿತ್ತಾ ಬೆಂಗಳೂರು, ಅಥವಾ ಇವರು ಇತಿಹಾಸವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ, ಹಿಸ್ಟ್ರಿ ಕ್ರಿಯೇಟ್ ಮಾಡುವ ಶೂರರಾಗ್ತಾ ಇದ್ದಾರಾ? ಇಲ್ಲ, ಸಾಮಾನ್ಯವಾಗಿ ಒಂದು ಕೌನ್ಸಿಲ್, ಅವಾಗ ಕೌನ್ಸಿಲ್ ಅಂತಿದ್ವಿ ನಾವು ಅದಕ್ಕೆ, BMP ಕೌನ್ಸಿಲ್ ಅವಧಿ 5 ವರ್ಷಕ್ಕೆ ಚುನಾಯಿತ ಆಗಿರ್ತದೆ. ಮತ್ತು ಪ್ರತಿ ವರ್ಷಕ್ಕೊಬ್ಬ ಮೇಯರ್ ಆಯ್ಕೆ ಆಗೋ ಪ್ರಕ್ರಿಯೆ. 5 ವರ್ಷ ಆದ ತಕ್ಷಣವೇ 45 ದಿವಸಗಳಲ್ಲಿ ಚುನಾವಣೆ ನಡೆಸಬೇಕು ಅಂತ KMC ಆ್ಯಕ್ಟ್ ಅವಾಗ ಹೇಳ್ತಿತ್ತು.
ಈಗಲೂ ಕೂಡ ಹಾಗೆ ಇರ್ಬೋದೇನೋ, ನಾನು ಪೂರ್ತಿಯಾಗಿ ಆ್ಯಕ್ಟನ್ನು ಓದಿಲ್ಲ ಈಗಿಂದು. ಆದರೆ ಯಾರೂ ಕೂಡ ಅಷ್ಟೇ ಬೈಗ ಮಾಡಿಲ್ಲ. ಕೆಲವರು 6 ತಿಂಗಳು ಡಿಲೇ ಮಾಡಿದ್ರು, ಇನ್ನು ಕೆಲವರು 1 ವರ್ಷ ಮಾಡಿದರು. BMP ಬೆಂಗಳೂರು ಮಹಾನಗರ ಪಾಲಿಕೆ ಇದ್ದದ್ದು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಗಿದ್ದು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ. ಬೆಂಗಳೂರಿನ ಆಗ 100 ವಾರ್ಡ್ ಇತ್ತು. ಆ 100 ವಾರ್ಡನ್ನು ಹೆಚ್ಚುವರಿ ವಾರ್ಡ್ಗಳ ವಿಸ್ತಾರ ಮಾಡಿ ಇದರ ಮಧ್ಯೆ ಅಲ್ಲಿ ಇದ್ದಂಥ 111 ಹಳ್ಳಿಗಳನ್ನು, ಈಗೇನು TMCಗೆ 8 TMCಗಳಿದ್ವು ಆಗ, ಟೌನ್ ಮುನ್ಸಿಪಲ್ ಕೌನ್ಸಿಲ್ಸ್ ಆ್ಯಂಡ್ CMC ಸಿಟಿ ಮುನ್ಸಿಪಲ್ ಕೌನ್ಸಿಲ್ಸ್, ಯಲಹಂಕ ಈ ಥರ ಅನೇಕ, ಯಶವಂತಪುರ, ಯಲಹಂಕ ಇವು ಸುತ್ತಮುತ್ತ ಇದ್ವು. ಅದ್ರ ಜೊತೆಗೆ ಹಳ್ಳಿಗಳು 111 ಹಳ್ಳಿಗಳು, ಇದೆಲ್ಲವನ್ನು ಸೇರಿಸಿಕೊಂಡು ಕುಮಾರಸ್ವಾಮಿ ಅವರ ಸರ್ಕಾರದಲ್ಲಿ BBMP ಆಗ್ತದೆ. ಅದೇ ಕಾಲದಲ್ಲಿ ಇನ್ನೊಂದು ಚರ್ಚೆ ಕೂಡ ನಡೀತು. ಒಂದೇ BBMP ಮಾಡೋದು ಭಾಳ ದೊಡ್ಡದಾಗುತ್ತೆ, ಬಲ್ಕ್ ಆಗುತ್ತೆ, ಇದನ್ನು ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ, ಅದಕ್ಕೆ 3 ಸಪ್ರೇಟ್ ಪಾಲಿಕೆಗಳು ಮಾಡಿ ಅನ್ನೋ ವಾದ ಕೂಡ ಆವಾಗಲೇ ಇತ್ತು. ಇದೇ 6 ವರ್ಷಕ್ಕವರೇ ಮಾತಾಡಿದ್ರು ಅದನ್ನು, ನನ್ನ ಹತ್ರನೇ ಹೇಳಿದ್ರು ಅದನ್ನು, ನಾನೇ ವರದಿ ಮಾಡಿದ್ದೆ. ಹೀಗಿರುವಾಗ ಸರ್ಕಾರಕ್ಕೆ ಮತ್ತು ಎಲ್ಲ ರಾಜಕೀಯ ಪಕ್ಷಗಳಿಗೆ ಗೊತ್ತಿದೆ, ಒಂದು ಆಡಳಿತ ಸಂಸ್ಥೆ BMP ಆಗಲಿ ಅಥವಾ GB ಆಗಲಿ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆದಾಗ ಅದನ್ನು ಮ್ಯಾನೇಜ್ ಮಾಡೋದು ಕಷ್ಟ ಅಂತ ಗೊತ್ತಿದೆ ಎಲ್ರಿಗೂ ಕೂಡ. ಇದೇ ಕಾರಣಕ್ಕೋಸ್ಕರ ಕುಮಾರಸ್ವಾಮಿ ಅವರು 1 ವರ್ಷ ಡಿಲೇ ಮಾಡಿದ್ದಾರೆ ಎಲೆಕ್ಷನ್. ಅವಾಗ ಲಾಸ್ಟ್ ಮೇಯರ್ ಆವಾಗ ಮುಮ್ತಾಜ್ ಬೇಗಮ್ ಆಗಿದ್ದು BBMPಗೆ SK ನಟರಾಜ್ ಅನ್ಸುತ್ತೆ ನಾನು ಫಸ್ಟ್ ಮೇಯರ್ ಆಗಿದ್ದು. 1 ವರ್ಷ ಆದಮೇಲೆ ಚುನಾವಣೆ ಮಾಡಿದ್ರು. 2008ರಲ್ಲಿ ಚುನಾವಣೆ ಆಯ್ತದು. ಆಮೇಲೆ 8ರಿಂದ 13 ಆದಮೇಲೆ ಸ್ವಲ್ಪ ಬೇಗ 10 to 15 ಕರೆಕ್ಟ್. ಆಮೇಲೆ ಯಾರು ಮುಂದೆ ಇವ್ರ ಸತ್ಯ ಅಲ್ಲ, ಕಟ್ಟ ಸತ್ಯ ಅಲ್ಲ, ಅವರುಂಟ ಎನಿವೇಸ್, ಇಷ್ಟು 6 ವರ್ಷಗಳಷ್ಟು ಡಿಲೇ ಬೆಂಗಳೂರಿನ ಇತಿಹಾಸದಲ್ಲಿ ಆಗೇ ಇಲ್ಲ. ಇದೇ ಫಸ್ಟ್ ಇತಿಹಾಸ ಸೃಷ್ಟಿ ಮಾಡಿ. ಅಬ್ಸಲ್ಯೂಟ್ಲಿ ಇಟ್ ಇಸ್ ಹಿಸ್ಟಾರಿಕಲ್ ಆ್ಯಂಡ್ ಇಟ್ ಇಸ್ ಪೆಥೆಟಿಕ್. ಇದು ಕೇವಲ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರದ ಮುಖಭಂಗ ಮಾತ್ರ ಅಲ್ಲ, ಅವರ ಚಾರಿತ್ರ್ಯದ ಬಗ್ಗೆ ಒಂದು ದೊಡ್ಡ ಕನ್ನಡಿ ಮಾತ್ರ ಅಲ್ಲ, ಎಲ್ಲ ರಾಜಕೀಯ ಪಕ್ಷಗಳು ಇದರಲ್ಲಿ ಶಾಮೀಲಾಗಿರೋದು ನೀವು ಹೇಳಿದಂಗೆ ಅಬ್ಸಲ್ಯೂಟ್ಲಿ ಅನ್ಡಿನಯಬಲ್. ಯಾಕೆ ಅಂದರೆ ಕೇವಲ 1-2 ವರ್ಷ ಪ್ರಜಾಸತ್ತಾತ್ಮಕ ಹಕ್ಕುಗಳನ್ನು ಇಂದಿರಾ ಗಾಂಧಿ ಸಸ್ಪೆಂಡ್ ಮಾಡಿದಾಗ ದೇಶಾದ್ಯಂತ ಚಳವಳಿ ಮಾಡಿದ ಪಕ್ಷ ಜನತಾ ಪಾರ್ಟಿ ಮತ್ತು ಇಂದಿನ BJP ಅದರಲ್ಲಿ ಇತ್ತು. ಯಾಕೆ 6 ವರ್ಷ ಸುಮ್ಮನೆ ಕೂತಿದ್ದೀರಿ ನೀವು? ಮಾಡಿ, ಬೀದಿಗಳೊಂದು ಹೋರಾಟ ಮಾಡಿ, ಹೋಗಿ ಸೇರ್ಕೊಳ್ಳಿ JDSನವರು. ಫ್ರೀಡಮ್ ಪಾರ್ಕ್ ಅಲ್ಲ, ಸಿಟ್ಟು ಬೇಕಲ್ಲ. ಯಾಕೆ ಮಾಡಲ್ಲ ಅಂದರೆ ಜನರೇ ಇವ್ರನ್ನ ನಂಬೋದಿಲ್ಲ. ನಾಳೆ GBA ಚುನಾವಣೆ ಆಗಿಲ್ಲ ಅಂತ ಬೀದಿಗೆ ಬಂದರೆ ಜನನೇ ಇವ್ರನ್ನ ನಂಬೋದಿಲ್ಲ. ಹೀಗೆ ದೇ ಲಾಸ್ ದಟ್ ಕ್ರೆಡಿಬಿಲಿಟಿ. ಈಗ ನೀವು ನಾನು ಮುಗಿಸ್ತೇನೆ. ಹೋರಾಟಕ್ಕೆ ಒಂದು ಮೀಸಲಾದ ಜಾಗ ಇಟ್ಟಿದ್ದಾರೆ, ಮೀಸಲಾದ ಜಾಗ ಸ್ಥಳ ಇಟ್ಟಾರೆ, ಗುರುತಿಸಿ ಅಲ್ಲೇ ಹೋರಾಟ ಮಾಡ್ಬೇಕಂತಾರೆ. ಸಿಟ್ಟಿನ ಹೋರಾಟ ಅಂದ್ರೆ ಏನು ಸರ್? ಬಂದೆ ಸರ್, ಶಾಸ್ತ್ರಕ್ಕೆ ಹೋರಾಟ ಮಾಡಿದ್ವಿ ಅಂತ ಫ್ರೀಡಮ್ ಪಾರ್ಕಿಗೆ ಹೋಗಿ ಕುತ್ಕೊಳ್ಳೋದಲ್ಲ. ಸಿಟ್ಟಿನ ಹೋರಾಟ ಬಿಡದಿಗೆ ಹೋಗಿ ಮಾಡಿದ್ರಲ್ಲ, ಅದು ನಿಮಗೆ ಸಿಟ್ಟು ಬಂದ್ರೆ ಗೊತ್ತಾಗುತ್ತೆ. ನಿಮ್ಗೆ ಸಿಟ್ಟು ಬಂದೇ ಇಲ್ಲ. ಹೋರಾಟ ಇವತ್ತು ಬೆಂಗಳೂರಲ್ಲಿ ಇವತ್ತು ನೋಡಿ. ಆಯ್ತು, ಎಸ್ ಮೇಡಮ್, ಗುಡ್ ಕ್ವಶನ್. ನೀವು ಕೇಳಿದ್ದು ಸರಿ ಆಯ್ತು. ಇವತ್ತು ನಾವು ಬೆಂಗಳೂರಲ್ಲಿ ಒಂದು ಪಾಯಿಂಟ್ ಹೇಳ್ತೀನಿ. ಇವತ್ತು ಬೆಂಗಳೂರಲ್ಲಿ ಹೋರಾಟ ಮಾಡ್ಬೇಕಂತಂದ್ರೆ ನಮ್ಮ ಹೋರಾಟದಲ್ಲಿ ಇಲ್ಲಿರೋಂಥ 2 ಕೋಟಿ ಜನಕ್ಕೆ ತೊಂದರೆ ಆಗುತ್ತೆ. ಟ್ರಾಫಿಕ್ ಸಮಸ್ಯೆ ಇದೆ, ಜ್ವಲಂತ ಸಮಸ್ಯೆಗಳಿದ್ದಾವೆ. ಇವತ್ತು ನಮಗೆ ಬೆಂಗಳೂರಲ್ಲಿ ನೋಡಿ, ಬೆಂಗಳೂರಲ್ಲಿ ಒಂದು ನಿರ್ದೇಶನದ ಸ್ಥಳ ಕೊಟ್ಟಿದ್ದಾರೆ. ಆ ಸ್ಥಳದಲ್ಲಿ ಬೇರೆ ಕಡೆ ಬೀದಿ ಕಡೆ ಬಂದು ಅರೆಸ್ಟ್ ಮಾಡ್ತೀರಿ, ನಿಮ್ಗೆ ಗೊತ್ತಿದೆ. ಇವತ್ತು ಒಂದ್ ಸೆಕೆಂಡ್ ಸರ್, ಒಂದು ಕ್ವೆಶ್ಚನ್ ಆಡ್ ಮಾಡ್ತಾರೆ ಪ್ಲೀಸ್. ಈಗ ನಾಳೆ ನೀವು ಈ ಜನಕ್ಕೆ ಸಿಟ್ಟು ಬಂದಿದೆಯಾ, ಅವ್ರ ತುಮಲಗಳಿಗೆ ನೀವು ದನಿ ಆದರೆ ಇವು ಯಾವುದು ನಿಮಗೆ ಅಡ್ಡ ಬರಲ್ಲ. ಆ ಕಾನೂನು ಈ ಕಾನೂನು ಅಂತ, ಕಾನೂನು ಉಲ್ಲಂಘನೆ ಚಳವಳಿ ಮೊದಲನೇ ಭಾಗ, ಪ್ರತಿಭಟನೆ ಮೊದಲನೇ ಹೆಜ್ಜೆ ಅದು. ಇದನ್ನ ನಿಮ್ಗೆ ಹೇಳ್ಕೊಳ್ಬೇಕಾಗಿಲ್ಲ ನಾನು. ಆದ್ರೆ ನೀವು ಸಮಾವೇಶ ಮಾಡ್ತೀರಿ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ, ಅವಾಗ ಟ್ರಾಫಿಕ್ ಜಾಮ್ ಆಗೋದು ಗೊತ್ತಾಗಲ್ಲ ನಿಮ್ಗೆ. ಈಗ ಗೊತ್ತಾಗುತ್ತೆ. ಯಾರು ಮಾಡಿದ್ರು? ಎಲ್ಲ ರಾಜಕೀಯ ಪಕ್ಷಗಳು ಮಾಡ್ತವೆ. ಎಲ್ಲ ರಾಜಕೀಯ ಪಕ್ಷಗಳು ಮಾಡ್ತವೆ. ಹೋರಾಟ ಅಂದ್ರೆ ಆಕ್ರೋಶ ಆಕ್ರೋಶನ ದಿನನಿತ್ಯ ಮಾತ್ರ ನಾವು ನಿಮ್ಮದಲ್ಲ ರೀ. ದಿನ ಪ್ರೆಸ್ ಮೀಟ್ ಮಾಡ್ತಾರೆ. GB ಎಲೆಕ್ಷನ್ ಬಗ್ಗೆ ದಿನಕ್ಕೊಂದು ಪ್ರೆಸ್ ಮೀಟ್ ಇದೆ ನಮ್ಮ ಪಕ್ಷದಲ್ಲಿ. ಪ್ರೆಸ್ ಮೀಟ್ ಅಂತ ಏನ್ ಬದಲಾವಣೆ, ಏನ್ ಕ್ರಾಂತಿ ಮಾಡ್ತೀರಿ? ಮತ್ತೆ ದಪ್ಪ ಚರ್ಮಕ್ಕೆ ಯಾರು ಹೇಳ್ತೀರಿ? ಚರ್ಚೆ ಮುಂದುವರ್ಸೋಣ. ವೆಲ್ಕಮ್ ಬ್ಯಾಕ್. ನಾನು BJP ಅವ್ರ ಹತ್ರ ಪ್ರಶ್ನೆ ಕೇಳ್ತೀನಿ. ಅದಕ್ಕಿಂತ ಮುಂಚೆ ಇಟ್ನಾಳ್ ಸರ್ ಹತ್ರ ಇನ್ನೊಂದು ಪ್ರಶ್ನೆ ಸರ್. ಆರ್ಟಿಕಲ್ 243U ಪ್ರಕಾರ 5 ವರ್ಷಕ್ಕೊಂದ್ಸಲ ಎಲೆಕ್ಷನ್ ಆಗಲೇಬೇಕು, ಇಲ್ಲ ಅಂದ್ರೆ ಅದು ಪ್ರಜಾಪ್ರಭುತ್ವವನ್ನ ಗಾಳಿಗೆ ತುರ್ದಂಗೆ ಆಗುತ್ತೆ. ನ್ಯಾಯಾಲಯ ಇದನ್ನ ಗಂಭೀರವಾಗಿ ಪರಿಗಣಿಸಿಲ್ಲ ಅಂತ ನೋಡೋದಾ, ಅಥವಾ ಹೆಂಗ್ ನೋಡೋದು? ಇಲ್ಲ, ಈ ವಿಚಾರದಲ್ಲಿ ನ್ಯಾಯಾಲಯ ಸೋಮುಟು ಆಕ್ಷನ್ ತಗೊಳ್ಳಲ್ಲ. ಯಾರೊಬ್ರು ನ್ಯಾಯಾಲಯಕ್ಕೆ ಹೋಗ್ಬೇಕು, ಆಗಿ ಚುನಾವಣೆ ಆಗಿಲ್ಲ ಅಂತ. ಈಗ ಹೋಗಿದ್ದಾರೆ ಅವರು. ಆದ್ರೆ ರಾಜ್ಯ ಸರ್ಕಾರಕ್ಕೂ ಕೆಲವೊಂದು ಹಕ್ಕುಗಳಿರ್ತವೆ. ನಾನು ಡಿಲಿಮಿಟೇಷನ್ ಮಾಡ್ತಾ ಇದ್ದೇನೆ, ನನ್ನ ರಿಸರ್ವೇಷನ್ ರೋಸ್ಟರ್ ಬದಲಾವಣೆ ಮಾಡ್ತಾ ಇದ್ದೇನೆ, ಅದೆಲ್ಲ ಮಾಡಿ ವರ್ಷಗಟ್ಟಲೆ ಟೈಮ್ ತಗೋಬೇಡಿ ಅಂತ ಒಂದು. ಇನ್ನೊಂದು ಭಾಳ ಮುಖ್ಯವಾಗಿ ಅಂದರೆ, ಈಗ ಸರ್ಕಾರ ಕೂಡ
ಅಷ್ಟು ಭಾಳ ಸೂಕ್ಷ್ಮವಾಗಿ ಆಟ ಆಡ್ತಿರ್ತದೆ ಅಧಿಕಾರಿಗಳ ವರ್ಗ ಮತ್ತು ಸರ್ಕಾರ ಕೂಡ. ಈಗ ಚುನಾವಣೆ ನಡೆಸ್ಬೇಕಂದ್ರೆ ಮುಖ್ಯವಾಗಿ ನೀವು ಬೇಕಾಗಿದ್ದು ಒಂದು ಸಿಬ್ಬಂದಿ. ಇನ್ನೊಂದೇನು ಹೇಳಿ, ನಿಮ್ಮ ವೋಟಿಂಗ್ ಬೂತ್ ಎಲ್ಲಿದ್ದಾವೆ? ಸ್ಕೂಲಲ್ಲಿದ್ದಾವೆ. ಸ್ಕೂಲ್ ನಡೆಯುವಾಗ ಹೆಂಗೆ ಚುನಾವಣೆ ನಡೆಸ್ತೀರಿ ನೀವು? ಕರೆಕ್ಟ್. ನಿಮ್ಮ ಪೋಲಿಂಗ್ ಸ್ಟೇಷನ್ ಎಲ್ಲಿದ್ದಾವೆ? ಕರೆಕ್ಟ್. ಎಲ್ಲ ಪೋಲಿಂಗ್ ಸ್ಟೇಷನ್ ಇರೋದು ಸ್ಕೂಲ್ಗಳಲ್ಲಿ. ಸೊ ಹೀಗಾಗಿ ಇದೆಲ್ಲವನ್ನು ಉಪಯೋಗಿಸ್ತಾರೆ. ಅದಕ್ಕಿಂತ ಅದರ ಆಚೆ ಯಾಕಂದ್ರೆ ಸರ್ಕಾರದ ಮುಂದೆ ಒಂದೆರಡು ಕಾರಣಗಳಿಲ್ಲ ಚುನಾವಣೆಗಳನ್ನ ಅಲ್ಲಗಳೆಯೋದಕ್ಕೆ. ಇದರ ಆಚೆ ಈಗ 5 ಪಾಲಿಕೆಗಳಲ್ಲಿ ಸುಮಾರು 75ರಿಂದ 100 ಸದಸ್ಯರ ಸಂಖ್ಯೆ ಇರ್ತದೆ. ಸದಸ್ಯರ ಜೊತೆಗೆ ಅಷ್ಟೇ ಸಂಖ್ಯೆ ಅಥವಾ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯ ಕೇಂದ್ರ ಸಿಬ್ಬಂದಿ ಇರ್ತದೆ. ಕಮಿಷನರು, ಅಡಿಷನಲ್ ಕಮಿಷನರು, ಅಲ್ಲಿನ ಚೀಫ್ ಇಂಜಿನಿಯರು, ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಅವೆಲ್ಲ ಕೆಲವೊಂದು ಕೇಂದ್ರ ಸಿಬ್ಬಂದಿ ಇರ್ತದೆ. ರೆವಿನ್ಯೂ ಸ್ಟಾಫ್ ಇರ್ತದೆ, ಹೆಲ್ತ್ ಸ್ಟಾಫ್ ಇರ್ತಾರೆ, ಫಾರೆಸ್ಟ್ ಸ್ಟಾಫ್ ಇರ್ತಾರೆ. ಅವರಿಗೆ ಕಚೇರಿ ಈ ಒಂದು ಕೌನ್ಸಿಲ್ ಮೀಟಿಂಗ್ಗೆ ಒಂದು ದೊಡ್ಡ ಹಾಲ್ ಬೇಕಾಗ್ತದೆ. ಆ ಹಾಲ್ ಇಲ್ಲ, ಸಿಬ್ಬಂದಿಗೆ ಕೂತ್ಕೊಳ್ಳೋಕೆ ಒಂದು ಕೇಂದ್ರ ಜಾಗ ಇಲ್ಲ. ಪಾಲಿಕೆ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಗೊತ್ತಿಲ್ಲ. ಉತ್ತರ ಬೆಂಗಳೂರು ಎಲ್ಲಿದೆ ಕೇಂದ್ರ ಕಚೇರಿ? ಅದಕ್ಕೆ ಆದಂತ ಇಲ್ಲ, ಎಲ್ಲೋ ಯಾವುದೋ ಒಂದು ಬಾಡಿಗೆ ಮನೇಲಿದ್ದಾರೆ. ನಾಳೆ ಚುನಾವಣೆ ಆದರೆ ಎಲ್ಲಿ ಕೌನ್ಸಿಲ್ ಮೀಟಿಂಗ್ ಮಾಡ್ತಾರೆ? ತಾಜ್ ವೆಸ್ಟ್ ಎಂಡಲ್ಲಿ ಮಾಡ್ತಾರಾ ಅಥವಾ ಯಾವುದೋ ಪ್ಲೇಗ್ರೌಂಡ್, ಮಲೇಶ್ವರ ಪ್ಲೇಗ್ರೌಂಡಲ್ಲಿ ಮಾಡ್ತಾರಾ? ಸೊ ಇವೆಲ್ಲ ಸಮಸ್ಯೆಗಳಿದ್ದಾವೆ. ಅದಲ್ಲ, ಇದರ ಆಚೆ ಇನ್ನೊಂದು ನಾನು ವಾದವನ್ನು ಅಲ್ಲಿ ಓದಿದ್ದು ಏನಂದ್ರೆ, ಈ 5 ಪಾಲಿಕೆಗಳನ್ನ ಮಾಡಿ ಆದ ಮೇಲೆ ಇದರ ನಿರ್ವಹಣಾ ವೆಚ್ಚ 5 ಪಟ್ಟು ಜಾಸ್ತಿ ಆಗೋ ಸಂಭವ ಇದೆ. ಈಗ ಸರ್ಕಾರ ಮತ್ತು ಪಾಲಿಕೆ ಎರಡು ಮೇಲೆ ಹೊರೆ ಬೀಳ್ತದೆ ಅದು. ಈಗ ಪಾಲಿಕೆಗೆ 2 ಆದಾಯ ಇರೋದು, ಒಂದು ಪ್ರಾಪರ್ಟಿ ಟ್ಯಾಕ್ಸು, ಹೆಲ್ತ್ ಸೆಸ್ಸು ಮತ್ತು ಚಿಕ್ಕ ಪುಟ್ಟ ಆದಾಯಗಳು. ಅದರ ಆಚೆಗೆ SFC ಗ್ರಾಂಟ್ ಬರಬೇಕು, ಸ್ಟೇಟ್ ಫೈನಾನ್ಷಿಯಲ್ ಕಮಿಷನ್ ಗ್ರಾಂಟ್ ಬರಬೇಕು. ಆ ಗ್ರಾಂಟು ಅಷ್ಟು ಬರ್ತದೆ. ಪ್ರಾಪರ್ಟಿ ಟ್ಯಾಕ್ಸ್ ಬರ್ತದೆ. ಆದರೆ ಪ್ರಾಪರ್ಟಿ ಟ್ಯಾಕ್ಸ್ ಅದನ್ನು ಎನ್ಫೋರ್ಸ್ ಮಾಡೋ ಅಧಿಕಾರ ಪಾಲಿಕೆಗೆ ಇಲ್ಲ. ಪಾಲಿಕೆ ಕೊಡಿ ಅಂತ ಕೇಳ್ಬೋದು, ಅಷ್ಟೇ ಡಿಮ್ಯಾಂಡ್ ನೋಡಿ ಕೊಡ್ಬೋದು. ಅದನ್ನು ನೀವು ಕೊಡದಿದ್ರೆ ನಿಮ್ಮ ಮನೆ ಏನಾದ್ರು ಜಪ್ತಿ ಮಾಡ್ತಾನೆ ಅಧಿಕಾರ ಇಲ್ಲ, ಪಾಲಿಕೆಗಿಲ್ಲ. ಹೀಗಿರುವಾಗ ಪಾಲಿಕೆ ಆದಾಯ ಮೂಲಗಳೇನು? ಸಿಬ್ಬಂದಿಗಳನ್ನ ಯಾಕೆ ಸಾಕೋತೀರಿ ನೀವು? ಏನು ಕೆಲಸ ಮಾಡ್ತೀರಿ? ಇರೋ ಸಮಸ್ಯೆ ಉಲ್ಬಣ ಆಗೋ ಲಕ್ಷಣ ಎಲ್ಲ ಇದೆ. ಇದೆಲ್ಲವನ್ನು ಇವು ಮುಂಬರುವ ಇವು ಸಮಸ್ಯೆಗಳು. ಆಕ್ಷನ್ ತಗೊಳ್ಬೇಕು ಅಂದ್ರೆ ಯಾರಾದ್ರೂ ಕೋರ್ಟಿಗೆ ಹೋಗ್ಬೇಕು. ಕೋರ್ಟಿಗೆ ಹೋಗೋ ಕೆಲಸವನ್ನ ಇವ್ರುಗಳು ಮಾಡ್ತಾ ಇಲ್ಲ. ಮಾಡಿಲ್ಲ. ಯಾರು ನಾಗರಿಕ ಹೋಗಿದ್ದಾರೆ ಆಕ್ಚುಲಿ. ನಿತಿನ್ ಅವರೇ, ವಿರೋಧ ಪಕ್ಷ ಇದ್ರು ಜನಸಾಮಾನ್ಯರು ಕೋರ್ಟಿಗೆ ಹೋಗೋ ಪರಿಸ್ಥಿತಿ ನಮ್ದು ಹಣೆ ಬರ, ಅದು ಹೋಗ್ಲಿ ಬಿಡಿ. ಅಶೋಕ್ ಅವರೇ ಹೇಳ್ತಾರೆ, ಬೆಂಗಳೂರಿನ ಈ ಬಡ್ಜೆಟ್ ಏನಿದೆ ಜನಪ್ರತಿನಿಧಿಗಳು ಅಂತ ಇಲ್ಲದೆ ಅಧಿಕಾರಿಗಳು ತಿಂದು ತೇಗ್ತಾ ಇದ್ದಾರೆ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಇಂಥ ಟೆಕ್ನಿಕಲ್ ಇಶ್ಯೂನೆಲ್ಲ ತಗೊಂಡು ನೀವು ಯಾಕೆ ಕೋರ್ಟಿಗೆ ಹೋಗ್ಬಾರ್ದು? ಇದನ್ನು ಖಂಡಿತವಾಗ್ಲೂ ಸದನದಲ್ಲಿ ಕೂಡ ಚರ್ಚೆ ಆಗಿದೆ. ಇವತ್ತು ಅಧಿಕಾರಿಗಳು ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳ್ದಂಗೆ ಅತಿ ಒಂದು ಮದ ಏರಿರುವಂಥವ್ರು ಆಗಿದ್ದಾರೆ. ನೀವು ನೋಡ್ತಾ ಇರ್ಬೋದು ಅನುದಾನಗಳು. ಅಧಿಕಾರಿಗಳನ್ನ ಕಾರ್ಪೊರೇಟರ್ಗಳು ಬಂದ್ಬಿಟ್ರೆ ಕಾರ್ಪೊರೇಟರ್ಗಳ ಮಾತನ್ನ ಅಧಿಕಾರಿಗಳು ಕೇಳ್ತಾರೆ, MLAಗಳ ಮಾತು ನಡೆಯಲ್ಲ. ಅದೊಂದು ಫುಲ್ ಫ್ಲೆಡ್ಜ್ ಪವರ್ ಇರುತ್ತಲ್ಲ, ಅದು ಕಡಿಮೆ ಆಗುತ್ತೆ ಆಟೋಮೆಟಿಕ್ ಆಗಿ. ಹಂಗಾಗಿ ಏನ್ ಮಾಡೋಣ, ನಾನು ಹೊಡೆದಂಗ್ ಮಾಡ್ತೀನಿ, ನೀನ್ ಹತ್ತಂಗ್ ಮಾಡು ಅಂತ ಇಬ್ರು ಕಾಂಬಿನೇಷನ್ ಅಲ್ಲಿ ವರ್ಕೌಟ್ ಮಾಡ್ತಾ ಇದ್ದೀರಿ. ಖಂಡಿತವಾಗ್ಲೂ ಸರ್ ಖಂಡಿತವಾಗಿಲ್ಲ. ನಾಗರಿಕ ಫೋನ್ ತೆಗಿಯಲ್ಲ. ಆಫೀಸ್ ಅವರ್ಸ್ ಅಲ್ಲಿ ಸರ್ಕಾರ, ಕರ್ನಾಟಕ ಸರ್ಕಾರ ಕೊಟ್ಟಂತ ಫೋನ್ ಅಲ್ಲ, ಒಂದ್ ನಿಮಿಷ, ಕರ್ನಾಟಕ ಸರ್ಕಾರ ಕೊಟ್ಟಂತ ಅಧಿಕೃತ ಫೋನ್ಗೆ ನೀವು ಫೋನ್ ಮಾಡಿದ್ರೆ ಎಲ್ಲ ಅಧಿಕಾರಿಗಳು ಮೊಬೈಲ್ ಫೋನ್ ಕೊಟ್ಟಿದೆ ಸರ್ಕಾರ. ನೀವು ಫೋನ್ ಮಾಡಿ ಒಬ್ಬನೇ ಒಬ್ಬ ಫೋನ್ ತೆಗಿಲಿ ನೋಡ್ತೇನೆ ನಾನು. ವರ್ಕಿಂಗ್ ಅವರ್ಸ್ ಸಾಮಾನ್ಯ ದಿನದಲ್ಲೂ ಬೇಡ. ಮೊನ್ನೆ ಎಲ್ಲ ಮಳೆ ಬಂದು ಹಾಸ್ಪಿಟಲ್ ಗೋಡೆ ಕುಸ್ತಾದ್ಮೇಲೆ ಮರಗಳು ಮನೆಗಳ ಮೇಲೆ ಅಂಗಡಿಗಳ ಮೇಲೆ ಬಿದ್ದಾದಾಗ ಲೈಟ್ ಕಂಬಗಳು ಬೀಳ್ತಾ ಇದಾವೆ. ಒಂದು ಎಮರ್ಜೆನ್ಸಿ ನಂಬರ್ ಅಂತ ಕೊಡ್ತೀರಿ, ಹೆಲ್ಪ್ ಲೈನ್ ನಂಬರ್ ಅಂತ ಕೊಡ್ತೀರಿ. ಫೋನ್ ಮಾಡಿದ್ರೆ ಎತ್ತಲ್ಲ. ಹೆಲ್ಪ್ ಲೈನ್ ನಂಬರ್ ಅಂತ ನೀವೇ ಕೊಟ್ಟಿರ್ತೀರಿ, ಕೊಟ್ಟು 2 ಗಂಟೆ ಆಗಿರಲ್ಲ, ಫೋನ್ ರಿಸೀವ್ ಮಾಡಲ್ಲ. ಈ ಕಡೆ ಎಲೆಕ್ಷನ್ ಮಾಡಿ ಅಂದ್ರೆ ಇಬ್ರು ಸೇರ್ಕೊಂಡು ಮಾಡ್ತಾ ಇಲ್ಲ. ಇಬ್ರು ಯಾಕೆ? ನಿಮಗೆ ಅಧಿಕಾರ ಇದೆ, ವಿರೋಧ ಪಕ್ಷದವರಾದ ನಿಮಗೆ ಅಧಿಕಾರ ಇದೆ. ನಾವು ಏನು ಕಾನೂನಾತ್ಮಕವಾಗಿ ಮಾಡಬೇಕು ಅದಕ್ಕೊಂದು ಕಮಿಟಿ ಕೂಡ ನಾನು ಆಗ್ಲೇ ಹೇಳ್ದಂಗೆ ಅದು ಕೋರ್ಟ್ಗೆ ಹೋಗ್ತೀವಿ. ಇದನ್ನ ನಾವು ನಿಲ್ಲಿಸುವಂತ ಪ್ರಮೇಯನೇ ಇಲ್ಲ. ನೀವು ಅಧಿಕಾರಿಗಳ ವಿಚಾರ ಹೇಳಿದ್ರಿ, ನಾನು ಅದನ್ನ ಎಕ್ಸಾಂಪಲ್ ಆಗಿ ತಗೋತೀನಿ. ಇವತ್ತು SIR ವಿಚಾರಕ್ಕೆ ಕೋರ್ಟ್ಗೆ ಹೋಗಿದ್ದಾರೆ. ಅದೇ ಎಕ್ಸಿಕ್ಯೂಟಿವ್ ಇಂಜಿನಿಯರು AEE ಇಟ್ಕೊಂಡು ಇವತ್ತು ಫುಟ್ಪಾತ್ ತೆರವು ಮಾಡ್ತಾರೆ. ಅವ್ರು SIR ಮಾಡ್ಬೇಕಾ, ಇಲ್ಲಿ ಬಂದು ಇವ್ರ ಜೊತೆ ನಿಂತ್ಕೊಂಡು JCB ಫುಟ್ಪಾತ್ ತೆರವು ಮಾಡ್ಬೇಕಾ? ಯಾಕೆ? ನಿಮಗೆ ಪಬ್ಲಿಸಿಟಿ ಸಿಗೋ ಅಂಥದ್ದು ಮಾತ್ರ ನೋಡ್ತಾ ಇದ್ದೀರಾ. ಇವತ್ತು ನೀವು ಹೇಳ್ದಂಗೆ ಒಬ್ಬ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಂದು ಮರ ಬಿದ್ರೆ ಎತ್ತಿಲ್ಲ. ನಾನೇ ವೈಯಕ್ತಿಕವಾಗಿ ಕಂಪ್ಲೇಂಟ್ ಕೊಟ್ಟು 1 ತಿಂಗಳಾಯ್ತು, ಒಂದು ಮರ ತೆಗೀರಿ ಅಂದ್ರೆ ಇವತ್ತು ಬರ್ತೀವಿ ನಾಳೆ ಬರ್ತೀವಿ, ಕ್ರೇನ್ ಇಲ್ಲ ಅಂತಾರೆ. ಇವತ್ತು ಬಿಜೆಪಿ ಶಾಸಕರ ಮಾತುಗಳನ್ನ ಕೇಳ್ತಾ ಇಲ್ಲ ಅಧಿಕಾರಿಗಳು. ಆ ಹಂತಕ್ಕೆ ಇವತ್ತು ಸರ್ಕಾರನ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ತಗೊಂಡೋಗಿದೆ, ಆಡಳಿತ ವೈಫಲ್ಯ ಆಗಿದೆ. ಈ ನಿಟ್ಟಿನಲ್ಲಿ ನಾನು ಹೇಳುವಂಥದ್ದು ಇಷ್ಟೇನೆ, ಈ ಒಂದು SIR ಏನ್ ಪ್ರಕ್ರಿಯೆ ಇಟ್ಕೊಂಡು ಹೋಗಿದ್ದೀರಾ ಅದನ್ನ ಬಿಟ್ಬಿಡಿ. ನೀವು ಕೇವಲ ರೀಲ್ಸ್ಗೋಸ್ಕರ ಮಾಡುವಂಥದ್ದು ಅಲ್ಲಲ್ಲ. ನಾನು ಅದನ್ನ ಇಟ್ಕೊಂಡು ಕೋರ್ಟ್ಗೆ ಹೋಗಬೇಡಿ ಅಂತ ನಾನು ಹೇಳ್ತಾ ಇರೋದು ಸರ್. ಇವತ್ತು ಫುಟ್ಪಾತ್ ಇವ್ರಿಗೆ ಪಬ್ಲಿಸಿಟಿ ಸಿಗ್ತಾ ಇದೆ, ಅದೇ ಸಿಬ್ಬಂದಿ ಸರ್ ಬೇರೆ ಜಿಲ್ಲೆಗಳಿಂದ ತಂದು ನಾವು ಸಿಬ್ಬಂದಿನ ಎಲೆಕ್ಷನ್ ಮಾಡಬಹುದು. ಮಾಡಿ ಈಗ SIR ಅಂದ್ರೆ ಏನು? ಮತದಾರರ ಪಟ್ಟಿ ಪರಿಷ್ಕರಣೆ. ಅಂದ್ರೆ ಮತದಾರ ಪಟ್ಟಿ ಪರಿಷ್ಕರಣೆ ಯಾಕೆ ಮಾಡ್ತಿದ್ರೆ, ಮತದಾರ ಪಟ್ಟಿಯಲ್ಲಿ ಲೋಪದೋಷಗಳಿದಾವೆ.
ಲೋಪದೋಷಗಳಿದ್ದಂಥ ಮತದಾರ ಪಟ್ಟಿ ಮೇಲೆ ಚುನಾವಣೆ ಹೇಗೆ ಮಾಡ್ತೀರಿ? ಸೊ ಎಸ್ ಸರ್ ಇಸ್ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ಇಟ್ಸ್ ಬೇಸಿಕ್. ಸೊ ಅಲ್ಲಿಗೆ ಒಂದು ಒಳ್ಳೆ ವ್ಯಾಲಿಡ್ Very valid ರೀಸನ್ reason. ತಪ್ಪಿಸ್ಕೊಳಕ್ ಸಿಕ್ಕಿದೆ ಇವ್ರಿಗೆ. ಅದ್ರ ಜೊತೆಗೆ ತಪ್ಪು ಸಿಕ್ಕಿಲ್ಲ, ಕೊಟ್ಟಿದ್ದಾರೆ ಅವರ ಕೇಂದ್ರ ಸರ್ಕಾರ ಕೊಟ್ಟಿರೋದು. ಇದು ಎಲೆಕ್ಷನ್ ಕಮಿಷನ್ ಇಂದ ಅವರೇ ಕೊಟ್ಟಿರೋದು ಕರ್ನಾಟಕ ಸರ್ಕಾರಕ್ಕೆ ಇದೆ ನೆಪವನ್ನು. ಕೋರ್ಟ್ ಯಾವಾಗ ಇನ್ನೊಂದ್ಸಲ ಈ ನೆಪ ಇಟ್ಕೊಂಡು ಬರಬೇಡಿ ನಮ್ಮ ಹತ್ರಕ್ಕೆ BBMP ಎಲೆಕ್ಷನ್ ಅಥವಾ GB ಎಲೆಕ್ಷನ್ ಮಾಡಿ ಅಂತ ಹೇಳುತ್ತೋ ಅದ್ರ ಮರುದಿನ SIR ನಮ್ಮ ರಾಜ್ಯಕ್ಕೆ ಬರುತ್ತೆ. ಸೊ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಬ್ರು ಅಡ್ಜಸ್ಟ್ಮೆಂಟ್ ರಾಜಕೀಯದಲ್ಲಿ ನಮ್ಮನ್ನ ಯಾಮಾರಿಸ್ತಾ ಇದ್ರಿ. ಹೇಳ್ಕೊಳಕ್ ನೀವು ವಿರೋಧ ಪಕ್ಷ, ಅವ್ರ ಆಡಳಿತ ಪಕ್ಷದವ್ರು. ಎನಿವೆ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ 4 ಜನಕ್ಕೂ ಧನ್ಯವಾದಗಳನ್ನ ತಿಳಿಸ್ತಾ, ಎಲೆಕ್ಷನ್ ಉತ್ಸಾಹ ಬೇರೆ ಟೈಮಲ್ಲಿ ಎದ್ದೆದ್ದು ಬರ್ತೀರಿ ಎಲೆಕ್ಷನ್ ಮಾಡಕ್ಕೆ. ಇಲ್ಲಿ ನಾವು ಕಾಲಿಗೊಂದು ಬಿದ್ದಿಲ್ಲ ಅಷ್ಟೇ, ನಿಮಗೆ ಗೋಗರಿತಾ ಇದೀವಿ. ಬೆಂಗಳೂರು ಅರ್ಧ ಗಂಟೆ ಮಳೆ ಬಂದ್ರೆ ತಡ್ಕೊಳ್ಳಲ್ಲ ಸರ್, ಅರ್ಧ ಗಂಟೆ ಮಳೆಯನ್ನೂ ತಡ್ಕೊಳ್ಳಲ್ಲ. ಮನೆ ಮುಂದೆ ಕೊಳಚೆ ನೀರು ನಿಂತರೆ ಅಥವಾ ಮನೆ ಒಳಗೆ ಬಂದರೆ ನೀವೊಂದು ಹೆಲ್ಪ್ ಲೈನ್ ಅಂತ ಕೊಡ್ತೀರಿ, ಕರೆಂಟ್ ಕಂಬಗಳು ಮನೆ ಮೇಲೆ ಬೀಳುತ್ತೆ, ಅಂಗಡಿಗಳ ಮೇಲೆ ಬೀಳುತ್ತೆ, ಮರಗಳು ಬೀಳುತ್ತೆ. ಆ ಹೆಲ್ಪ್ ಲೈನ್ ಕೊಟ್ಟು ಅರ್ಧ ಗಂಟೆಯಲ್ಲೇ ವರ್ಕ್ ಆಗಲ್ಲ. ಯಾರನ್ನು ಕೇಳೋಣ? MLA ಮನೆಗೆ ಹುಡ್ಕೊಂಡು ಹೋಗೋಣ? MLA ರೆಸ್ಪಾಂಡ್ ಮಾಡ್ತಾರಾ? ಇಲ್ಲ IAS ಆಫೀಸರ್ಗಳನ್ನು ಹುಡ್ಕೊಂಡು ಹೋಗೋಣ? ಒಬ್ಬ ಕಾರ್ಪೊರೇಟ್ರು ಅಂತ ಕೊಡ್ರಿ ಬೆಂಗಳೂರಿಗೆ. ನಮಗಿರುವ ನಮ್ಮ ಹಕ್ಕನ್ನ ಮತದಾನದಿಂದ ಯಾಕ್ರಿ ದೂರ ಮಾಡ್ತಾ ಇದ್ದೀರಿ? ಯಾಕ್ರಿ ಕಿತ್ಕೊತಾ ಇದ್ದೀರಿ? ಚುನಾವಣೆಯಿಂದ ನಮ್ಮನ್ನ ಬಹಳ ಮರೆಸ್ತಾ ಇದ್ದೀರಿ. ಚುನಾವಣೆಯಿಂದ ದೂರ ಮಾಡ್ತಾ ಇಲ್ಲ. ಚುನಾವಣೆ ಅಂದ್ರೆ ಏನು ಬೆಂಗಳೂರಿನಲ್ಲಿ ಅನ್ನೋದನ್ನೇ ಮರ್ತೋಗೋ ರೀತಿಯಲ್ಲಿ ವರ್ತಿಸ್ತಾ ಇದ್ದೀರಿ. BJPಯು ಅಷ್ಟೇ, ಮತ್ತು ಈಗ ಇರುವಂತಹ ಕಾಂಗ್ರೆಸ್ ಕೂಡ ಅಷ್ಟೇ. JDS ಈಗ ಒಬ್ಬಂಟಿಯಾಗಿದ್ದಿದ್ರೆ ಅವರ ಹೋರಾಟದ ಒಂದು ಕಿಚ್ಚೆ ಬೇರೆ ಇರ್ತಾ ಇತ್ತು. ಏನು ಮಾಡ್ತೀರಿ? ಫ್ರೆಂಡ್ಶಿಪ್ ಮಾಡ್ಕೊಬಿಟ್ಟಿದ್ದಾರೆ BJP ಅವ್ರ ಜೊತೆಗೆ. ಅವರ ಒಪ್ಪುಗಳನ್ನು ಮುಚ್ಚಾಕೊಂಡು ಬರೀ ಕಾಂಗ್ರೆಸ್ನವ್ರು ಟಾರ್ಗೆಟ್ ಮಾಡಬೇಕಾದಂತಹ ಅನಿವಾರ್ಯತೆಗೆ JDS ಸಿಗಾಕೊಂಡಿದೆ. ಬಳಲ್ತಾ ಇರೋದು ಯಾರು? ಬೆಂಗಳೂರಿನ ಜನ. ನೋಡೋಣ ಡಿಸೆಂಬರ್ ತನಕ ಸಮಯವನ್ನು ಕೊಡುತ್ತಾ ಕೋರ್ಟ್, ಅಥವಾ ಬೇರೇನಾದರೂ ರೀತಿಯಲ್ಲಿ ಅವರಿಗೆ ಮಾರ್ಗದರ್ಶನವನ್ನು ಕೊಟ್ಟು ಹಿಂಗಾದರೂ ಎಲೆಕ್ಷನ್ ಮಾಡ್ರಿ ಅಂತ ಬುದ್ಧಿವಾದವನ್ನು ಹೇಳುತ್ತಾ ಕಾದ್ ನೋಡೋಣ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ PNS ವಿಸ್ತಾರ. ಇದು ನೇರ, ನಿಖರ ಮತ್ತು ಜನಪರ. ಥ್ಯಾಂಕ್ ಯು.